हमारे अष्ट ऐश्वर्य सिद्धि संपन्न सद्गुरु सिद्धार्थ स्वामी जिनमें चरण में अनंत प्रणाम समर्पित ग्राम अधिदेवते हमारे ಕಾರ್ಯಕ್ರಮದಲ್ಲಿ ಶಿವಾನುಭವಿಗಳನ್ನು ತಿಳಿಸಿದ ಎಲ್ಲ ಪೂಜ್ಯರು ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಎಲ್ಲರಿಗೂ ಅನಂತ ಶ್ರೀರಾಮಶರಣಾರ್ಥಿ. ಚಿಂತನೆಗೆ ವಿಚಾರಕ್ಕೆ ಅಧಿಕರಣವಾಗಿ ಇಟ್ಟುಕೊಂಡ ವಿಷಯವನ್ನು ಆಧರಿಸಿ ಎಲ್ಲ ಪೂಜ್ಯರು ಬಹು ಸುಂದರವಾಗಿ ತಮ್ಮ ಉಪದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನು ಒಂದು ಪ್ರಾಣ ಇಚ್ಛೆ ಅಂತ ಹೇಳ್ತಾರೆ. ಆ ಇಚ್ಛಾಪೂರ್ತಿಗಾಗಿ ಮನುಷ್ಯ ತನ್ನ ಜೀವನ ಪರ್ಯಂತ ಹಲವಾರು ಕರ್ಮಗಳನ್ನು ಆಚರಿಸ್ತಾನೆ, ಮಾಡ್ತಾನೆ. ಪುಣ್ಯ ಮಾಡಬಹುದು, ಪಾಪ ಮಾಡಬಹುದು. ಪಾಪ ಮಾಡಲು ಕೇಳಿ ಯಾಕೆ ಮಾಡ್ತಾರೆ ಅನ್ನೋ ಇಚ್ಛಾಪೂರ್ತಿಗೆ ಪಾಪ ಮಾಡಿ. ಪುಣ್ಯ ಮಾಡೋರಿಗೆ ಕೇಳಿ ಯಾಕೆ ಪುಣ್ಯ ಮಾಡಿದ್ದಾನೆ ಅನ್ನೋ ವಿಚಾರ. ಸಮಸ್ತ ಜೀವಿಗಳು ತಮ್ಮ ತಮ್ಮ ಇಚ್ಛೆಯ ಪೂರ್ತಿಗಾಗಿ ಅವರು ಎಲ್ಲವನ್ನು ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ಇದೊಂದು ಸುನಿಶ್ಚಿತ ಸಿದ್ಧಾಂತ. ಪರಂತು ಆ ಮನುಷ್ಯನಿಗೆ ಕೇಳಬೇಕು, ಅವನ ಪುಣ್ಯನ ಏನೋ ಮಾಡಬೇಕು, ನೀವು ಇಚ್ಛಾ ಪೂರ್ತಿ ಆಯ್ತೇನೋ ಅಂತ ಕೇಳಿದ್ರೆ ಅವನಿಗೆ ಅಂತಾನೆ ಅಂತಾನೆ. ಪ್ರಪಂಚದ ಎಲ್ಲರ ಕೇಳಿದ್ರು ಅದೊಂದು ಇಚ್ಛೆ ಮನುಷ್ಯನಿಗೆ ಭೂತದಂತೆ ಬೆನ್ನು ಹತ್ತಿ 100 ವರ್ಷಗಳ ಪರ್ಯಂತ ಇನ್ನು ಕಾಡ್ತದೆ. ಆ ಭೂತವನ್ನು ಪರಿಹಾರ ಮಾಡಬೇಕು, ಏನು ಮಾಡಬೇಕು? ಅದಕ್ಕೆ ಮಹಾತ್ಮ ಹೇಳ್ತಾರೆ, ನಮ್ಮ ಜಗತ್ತಿನೊಳಗೆ ಏನೇ ಮಾಡೋದು ಜಗತ್ತಿನೊಳಗೆ ಮನೆಗೆ ವ್ಯಾಪಾರ ಮಾಡು, ಉದ್ಯೋಗ ಮಾಡು, ಒಕ್ಕಲತನ ಮಾಡು, ಕಡೆಗೆ ಉಗಾದಿ ಮಕ್ಕಳಲ್ಲಿ ಹಿಸಾಬ್ ಮಾಡೋದು, ಲೆಕ್ಕ ಮಾಡೋದು, ಏನು ಹೇಳೋದು ಉಳಿದಾದಂಗೆ ಸಂಸಾರ ಮಾಡಿ ಅಂದ್ರೆ ನಾವು ಮೂರ್ಖರು ಅಂತ ಮನುಷ್ಯರು ಹಾಗಾದ್ರೆ ಅದಕ್ಕೆ ಏನು ಮಾಡಬೇಕು? ಶಾಸ್ತ್ರ ಹೇಳೋದು ಸಮಸ್ತ ಕಾರ್ಯಗಳು ಮನುಷ್ಯನಿಗೆ ಪೂರ್ಣಗೊಳ್ಳಬೇಕಾದ ಒಂದು ವಸ್ತು. ಅದಕ್ಕೆ ಏನಂದ್ರು ಧನ ಅಂತ ಹೇಳಿದ್ರು. ಧನ ಅಂದ್ರೆ ದುಡ್ಡೇ ದುಡ್ಡು ಈಗ ಬಂದವ. ಮೊದಲ ಕಾಲದ ದುಡ್ಡು ಇರಲಿಲ್ಲ. ಹೊಸ ಜನಾಂಗಕ್ಕೆ ಸವಾಲ ಕೇಳಿ ಅಂಗಡಿಗೆ ಹೋಗಿ ರೊಕ್ಕ ಕೊಡ್ತೀರಿ, ಅವರೆಲ್ಲ ಜೋಳ ಹಾಕೊಂಡು ಹೋಗ್ತಿದ್ರಿಲ್ಲ. ಜೋಳ ಹಾಕೋ ಸಾಮಾನು ತರ್ತಿದ್ದೇವೆ, ಕೃಷಿ ಸಾಮಾನು ತರ್ತಿದ್ದೇವೆ. ಧನ ಅಂದ್ರೆ ಏನು ಅಂದ್ರೆ ಒಂದು ವಸ್ತುವನ್ನ ಕೊಟ್ಟು ಇನ್ನೊಂದು ವಸ್ತು ತರಕ್ಕೆ ಏನು ಉಪಯೋಗ ಅದಕ್ಕೆ ಧನ. ಅದಕ್ಕನೇ ಹಿಂದಿ ಒಳಗೆ ಗೋಧನ, ಗಜಧನ, ವಾಜಿಧನ. ಹಿಂದಕ್ಕೆ ಆಕಳಕ್ಕೂ ಧನ ಅಂತಿದ್ರು, ಕುದುರೆಗೂ ಧನ ಅಂತಿದ್ರು, ದನಕ್ಕೂ ಧನ ಅಂತಿದ್ರು, ಹೊಲ ಗಿಡ ಮರ ಇವಕ್ಕೂ ಧನ ಅಂತಿದ್ರು. ಅಂತೂ ಏನು ನಮ್ಮ ವ್ಯವಹಾರ ಮಾಡೋದು, ಎದರಿಂದ ವ್ಯವಹಾರ ಮಾಡಿದ್ರೆ ಅದಕ್ಕೆ ಧನ. ಧುನೋತಿ ಫಲತಿ ಇತಿ ಧನ.
ಯಾವುದರಿಂದ ನಮ್ಮ ಇಚ್ಛಿತ ವಸ್ತುಗಳು ನಮಗೆ ಸಿಗುತ್ತವೆಯೋ ಅದಕ್ಕೇನಂದ್ರು ಧನ ಅಂತ ಕರೆದ್ರು. ಶಾಸ್ತ್ರ ಈ ಧನವನ್ನು ಯಾಕೆ ಮಾಡ್ತಾರೆ ಮನುಷ್ಯ, ಯಾಕೆ ಪ್ರಯತ್ನ ಮಾಡ್ತಾನೆ, ಯಾಕೆ ಗಳಿಸ್ತಾನೆ ಅಂತ ಕೇಳಿದರೆ ನಮ್ಮ ಸಂಸಾರದ ಸಮಸ್ತ ಇಚ್ಛೆಗಳು ಪೂರ್ತಿ ಆಗ್ತವೆ. ರೊಕ್ಕ ಇತ್ತು ಅಂದ್ರೆ ಎಲ್ಲನೂ ಸಿಗ್ತು ಅಲ್ಲ. ಹಿಂದಕ್ಕೆ ಬೆಂಗಳೂರಿಗೆ ಬಾಂಬೆಗೆ ಹೋಗ್ಬೇಕಾದ್ರೆ ಹೆಂಗ್ ಮಾಡ್ತಿದ್ರು, 2 ದಿನ ಮೊದಲೇ ರೊಟ್ಟಿ, ಆಮೇಲೆ ಕಳಸದ ಬೇಳೆ ಪಲ್ಯ, ಶೇಂಗಾ ಹಿಂಡಿ ಕಟ್ಕೊಂಡು ಹೋಗ್ತಿದ್ರಿಲ್ಲ. ಈ ಕಟ್ಟಿಕೊಂಡ್ರೆ ಹುಡುಗರು ಹೋಯ್ತಾರೆ, ರೊಕ್ಕ ಕೊಡ್ಬೇಕು, ಎಲ್ಲ ಸಿಗ್ತದಲ್ಲಿ, ಎಲ್ಲ ಸಿಗ್ತದೆ. ರೊಕ್ಕ ಸಿಕ್ಕರೆ ಯಾರು ಒಯ್ಯಾಗಿಲ್ಲ, ಈಗ ನೀವೇ ಒಯ್ಯಾಗಿಲ್ಲ. ಹಿಂದಕ್ಕೆ ನೀವು ಕಲಬುರಗಿ ಹೋಗ್ತಾರೆ ಕಟ್ಕೊಂಡು ಹೋಗ್ತೀರಿ, ಮಧ್ಯಾಹ್ನ ಊಟ ಹೆಂಗೈತೆ ಈಗೇನದ, ಈಗ ಹಿಡ್ಕೊಂಡು ಅಲ್ಲಿ ತನಕ ಅಂಗಡಿನೇ ಇದಾವ, ಬೇಕಾದ ರೊಕ್ಕ ಇದ್ರೆ ಸಾಕು. ಹಾಗೆ ಧನ ಅಂದ್ರೆ ಏನು ಅಂತ ಕೇಳಿದರೆ ನಮಗೆ ಇಚ್ಛಿತವಾದ ವಸ್ತುಗಳನ್ನು ಸಿಗಕ ಉಪಯೋಗ ಆದ ವಸ್ತು. ಈಗೇನು ಹೇಳ್ತಾರೆ ಅವರು, ಬರೋಬ್ಬರ ರೊಕ್ಕ ಬಂತು, ಹ್ಯಾಂಡ್ ಸಿಕ್ಕು, ಗಂಡು ಸಿಕ್ಕು, ಹೊರ ಸಿಕ್ಕು, ರೊಕ್ಕ ಸಿಕ್ಕು, ರೂಪಾಯಿ ಸಿಕ್ಕು, ಎಲ್ಲ ಸಿಕ್ಕು. ಇವೇನು ಸಿಗ್ತಾವ ನಿಮ್ಗೆ ರೊಕ್ಕದಿದ್ರೆ ಇವು ಎಲ್ಲಿ ತನಕ, ಇದೊಂದು ವಿಚಾರ ಮಾಡ್ಬೇಕಾದ್ರೆ ಎಲ್ಲಿ ತನಕ, ಗಾಡಿ ಕುಂಡ್ರು ತನಕ. ಗಾಡಿ ಕುಂಡ್ರು ಗೊತ್ತಾಯ್ತು, ನೀವು ಕುಂದಾಗ ಕುಂಡ್ರಿಸ್ತಾರ, ನೀವೇ ಕುಂಡಿರ್ತೀರಿ, ಎಲ್ಲ ಕಡೆ ಕುಂಡ್ರಿಸ್ತಾರ. ಆಮೇಲೆ ಮುಗಿತಿರಲ್ಲ, ಆಮೇಲೆ ಮುಗಿದಿರಲ್ಲ. ಇದು ಜೀವನ, ಇದು ಹೆಂಗದ ಅಂದ್ರೆ ಸೈಕಲ್ ಅದು. ಇದು ಹೆಂಗೆ ಒಂದ್ರ ಮೇಲೆ ಒಂದು ಸೈಕಲ್ ಅದು. ಇದು ಸತ್ತೇವಿ, ಹುಟ್ಟಿದೇವಿ, ಹುಟ್ಟಿದೇವಿ, ಸಾಯ್ತೇವಿ, ಇದು ಹಿಂಗೆ ಮುಗಿದಿಲ್ಲ. ಇದು ನೀವು ತಿಳ್ಕೊಂಡು ಕೈ ಮುಗಿದು ಸಾತ್ರ ಮುಗಿತ, ಸಾತ್ರ ಹೆಂಗೆ ಮುಗಿತಾರೆ, ಸಾತ್ರ ಶರೀರ ಮುಗಿತಾರೆ, ನಿಮ್ದು ಮುಗಿದಿಲ್ಲ. ಅದಕ್ಕೆ ಮಹಾನುಭಾವರು ಹೇಳ್ತಾರೆ, ಈಗ ಈ ಜೀವನದಾಗ ಈ ಸಾಯೋ ತನಕ ಸುಖವಾಗಿರ್ಬೇಕಾದ್ರೆ ರೊಕ್ಕ ಗಳಿಸ್ಬೇಕಂತ ಹೆಂಗ ಅಂತೀರಿ, ಹಂಗ ಸತ್ತ ಮೇಲೆ ಪ್ರಶ್ನೆ ಮಾಡಿ, ಸತ್ತ ಮೇಲೆ ಹೆಂಗಪ್ಪ, ಭಾಳ ಮಂದಿ ಬಂತಾರ, ಸತ್ರ ಏನಕ್ಕ ಶ್ರಮ ಸತ್ರೆ ಬರ್ತಾರಂತ ಯಾರ ಅಂತಾರೆ, ಸುಮ್ಮನೆ ಹೇಳ್ತಾರ. ನಿಮ್ಮ ಹೊರ ದೇವ ಬರ್ಕೊಂಡೋಗಿ ಆಗಿರಿ. ಒಂದು ಊರಿಗೆ ಹೋಗಿದ್ದೆ ನಮ್ಮ ಗುರುಗಳ ಜೊತೆಗೆ. ಹೋದ ಕಾಲಕ್ಕೆ ಮದುವೆ ಆಗಿ ಒಂದು ತಿಂಗಳ 2 ತಿಂಗಳು ಆಗಿತ್ತೇನೋ ಹೆಣ್ಮಗಳಿಗೆ. ಅವ್ರ ಮನೆಯಾಗ ಈಗಿನ ಹಾಳಾತಾರ ಏನಿಲ್ಲ, ಈ ಎಲ್ಲ ಮನೆಯಾಗ ಅದಾವ್ರಿ, ಎಲ್ಲ ಏನು ಅವಾಗ ಮನೆ ಮಾಡಿ ಹೊರಗೆ ಹೋಗ್ತಿದ್ದೀರಿ, ಹೌದಿಲ್ಲ. ಈಗ ಕೆಲವರು ಮನೆಗೆ ಬರ್ತಾವ, ಶಾಣ್ಯಾಗ ಏನು ಮಾಡ್ರಿ, ಮನೆ ಅವ್ರು ಹೊರಗೆ ಮಾಡ್ತೀವಿ, ಮನೆಗೆ ಮಾಡ್ತಾರೆ. ಅಟ್ಯಾಚ್ ಎಲ್ಲ ಅಟ್ಯಾಚ್ ಮಾಡ್ತೀವಿ, ಅಟ್ಯಾಚ್. ಆ ಹೆಣ್ಮಗಳು ಒಗೆಕ್ಕೆ ಮದುವೆಯಾಗಿ ಬಂದಾಳ ಹೊಸ ಹುಡುಗಿ. ಅದು ಒಗೆಕ್ಕೆ ಮತ್ತೆ ಹಿಂದಿನ ಕಾಲಕ್ಕೆ ಆರ್ತಿಗಳನ್ನು ಕಳಿಸೋದ್ರೆ ಒಕ್ಕೊಂಬರೋದು, ಅರ್ಬಿ ಒಕ್ಕೊಂಬರಕ್ಕೆ ಹೋದ್ರು. ಅದು ಎಲ್ಲಿ ಒಗೆಯಕ್ಕೆ ಹೋಗಿ ಬರ್ತೀವರು, ಬರೋ ದಾರಿಗೆ ಅದು ಸ್ಮಶಾನ ಇತ್ತು. ಹೆಣ ಹೋಗೋದ್ರಿ ಕೊಣಗೇರಿ ಅಂತ ಕಡೆ ಕೊಣಗೇರಿ, ಅದು ಮುಸುಳು. ಹೆಣ್ಮಗಳು ಹೋಗಿ ನಮ್ದು ಮನೆ ಬಂದು ಕಿಂದ್ಕೊಂತು ಕೂತ್ಕಿಂದ ಊಟ ಆಯ್ತಾ ಆಗಿ ಬದನ ಮಾಡ್ಬೇಕು. ಏನಾಯ್ತು ಏನಾಯ್ತು ವಜ್ರಕತ್ತು, ಏನಾಯ್ತು ಚೀರಕತ್ತು ಹೊರಗತ್ತು, ಏನಾಯ್ತು ಏನ್ ಬೇಕು ಅಂತ ಕೇಳೋದು. ಯಾರನ್ನೇ ನಾ ಪಾತಿವಾ ಎಪ್ಪೋ, ಏನ್ ಬೇಕು, ಮುರ್ಗಿ ಅಂಡಿ, ನನಗೆ ಕೋಳಿ ಬೇಕು, ತತ್ತಿ ಬೇಕು ಅನ್ನಕ. ಅವರು ಶುದ್ಧ ಲಿಂಗಾಯತ ಮಂದಿ, ಎಂದು ಕೋಳಿ ಅವರು ತಕ್ಕಿಲ್ಲ, ತತ್ತಿ ತಿನ್ನಂಗಿಲ್ಲ. ಈ ತತ್ತಿ ಕೇಳ್ತದ, ಕೋಳಿ ಕೇಳ್ತದ. ಯಾರ್ದಿ ಆಕೆ ಹೆಸರ ಗಂಗಮ್ಮ, ಆಕೆ ಹೆಸರ ಫಾತಿಮಾ. ಸಾತಿ ಒಳಕ್ಕೆ ಅದಿರೇ ಇಲ್ಲ, ಅದ ಫಾತಿಮಾ ಅದ ಸಾತ್ತು ಒಳಕ್ಕೆ ಮುಗಿಲಿದ್ದೇವ. ನೀವು ತಿಳ್ಕೊಂಡು ಮುಗಿತಂತ ಏನು ಮಾಡೋದ್ರೆ ಹೀಗೆ ಮಾಡ್ಬಿಡ್ಬೇಕ. ಇಲ್ಲ ಇಲ್ಲ, ಮುಂದದ ಮುಂದೆ ಜನ್ಮಗಳು ಬರ್ತಾವ.
ಮಾಡಿದ್ರು ನಾವು ಮಹಾಳ ಅಂತ ಶಾಸ್ತ್ರದಾಗ ಹೇಳ್ತಾರ. ಏನ್ ಈ ವರ್ಷ ಬೆಳಿತೀರಿ, ಮುಂದಿನ ವರ್ಷ ಉಣ್ತೀರಿ, ಮತ್ತೆ ಮುಂದಿನ ಬೆಳೆದು ಉಣ್ತೀರಿ, ಹೀಗೆ ಉಣ್ತಾರ. ಹಿಂದೆ ಮಾಡಿದ ಪುಣ್ಯ ಮುಂದೆ ನೋಡಬೇಕು ಆತ್ಮ. ಹೌದಲ್ಲ, ಇವತ್ತು ಮಾಡಿದ ಪುಣ್ಯ ಮುಂದೆ ಉಣ್ತೀರಿ. ಈ ತಿಂಗಳು ದುಡಿದ್ರಿ ಅಂದ್ರೆ ಮುಂದಿನ ತಿಂಗಳು 5 ತಾರೀಕಿಗೆ ಪಗಾರ ಬರ್ತಾವ, ಎಲ್ಲಿಗೆ ಬರ್ತಾವ. ಈಗ ದುಡಿದ್ರಿ ಮುಂದಿನ ತಿಂಗಳು ಬರ್ತಾವ, ಮುಂದಿನ ತಿಂಗಳು ದುಡಿದ್ರಿ ಮತ್ತೆ ಮುಂದಿನ ತಿಂಗಳು ಬರ್ತದೆ. ಈಗ ದುಡಿದ್ರೆ ಮನೆಯಾಗ ಮಕ್ಕೊಂಡ್ರಿ ಪಗಾರ ಬರ್ತದ. ಯಾಕೆ ದುಡಿತೀರಿ? ಈಗ ದುಡಿದಲ್ಲ, ಮುಂದಿನ ತಿಂಗಳು ಬೇಕಲ್ಲ. ಅದಕ್ಕೆ ನಿಂದ ದುಡಿದೇವಂತೆ ಈ ತಿಂಗಳು ಪಗಾರ ಕೊಡ್ತಾರ. ಈಗ ದುಡಿದ್ರೆ ಮುಂದಿನ ಹೆಂಗೆ ತಿಂಗಳು ಪಗಾರ ಕೊಡ್ತಾರ. ಹಾಗೆ ಜಗತ್ತಿನೊಳ ಮಹಾತ್ಮರು ಈಗ ಸುಖಿ ಹೆಂಗೆ ಇದ್ದಿ ಮುಂದೆ ಹಂಗೆ ಸುಖಿ ಇರ್ಬೇಕಂತ ಇದ್ದರ ಏನಾರೇ ಕೊಡಕ್ಕ ದಾನ ಕೊಡೋದಕ್ಕೆ ದಾನ ಅನ್ನಂಗಿಲ್ರಿ. ಹೋಟೆಲ್ ಕೊಡ್ತೀರಿ ದಾನ, ಹಳೆಯ ಕೊಡ್ತೀರಲ್ಲ ಏನು ವರದಕ್ಷಿಣ ದಾನ, ದಾನ ಅಲ್ಲ. ವರದಕ್ಷಿಣ ದಾನ ಅಲ್ಲ. ಲಾಕ್ ಕೊಡ್ತೀರಿ, ಲಕ್ಷ ಕೊಡ್ತೀರಿ, ದಾನ ಅಲ್ಲ. ಅವ್ರ ದುಃಖಿಗಳಿಗೆ, ದರಿದ್ರರಿಗೆ, ಮಹಾತ್ಮರಿಗೆ 10 ರೂಪಾಯಿ ಕೊಟ್ಟರೆ ಅದು ಪುಣ್ಯ ಆಗ್ತದ. ಹಳ್ಯಾಗ ಲಾಕ್ ಕೊಟ್ಟರೆ ಪುಣ್ಯ ಆಗುವುದಿಲ್ಲ. ಪುಣ್ಯ ಗಳಿಸ್ರಿ ಅಂತ, ಪುಣ್ಯ ಗಳಿಸ್ರೆ ಲಾಕ್ ಬೇಕಾಗಿಲ್ಲ. ಒಂದು ರೊಟ್ಟಿ ಬಡ ಮಕ್ಕಳು ಒಂದಿಷ್ಟು ಏನಾದ್ರು ಕೊಡ್ರಿ, ಮಹಾತ್ಮ ಸೇವೆ ಮಾಡಿ ಪುಣ್ಯ ಬರ್ತದ್ರಿ. ಯಾವ ಲಾಕ್ ಕೊಡ್ತಾನ ಪುಣ್ಯ ಕೊಡಂಗಿಲ್ಲ. ಯಾವ ಬಿಸಿ ರೊಟ್ಟಿ ನೀವು ಕೊಟ್ಟರೆ ಪುಣ್ಯ ಕೊಡ್ತಾರ. ನೋಡ್ರಿ, ನಿಮ್ಮ ಹ್ಯಾಂಡ್ರಿಗೆ ನೀವು ಸೀರೆ ಅಂತ ತರ್ತೀರಿ, 10,000-20,000 ರೂಪಾಯಿ ಸೀರೆ ತರ್ತೀರಿ ಅಲ್ಲ. ಮಕ್ಕಳಿಗೆ ಪ್ಯಾಂಟ ಭಾರಿ ತರ್ತೀರಿ. ಅಷ್ಟು ಹ್ಯಾಂಡ್ರಿ ಕೊಳ್ಳಕ್ಕೆ 25,000-50,000 ಬಂದ ಹಾಕ್ರಿ. ಎಂತ ನನಗೆ ಅಂದಾಳೆ ನನಗೆ ಪುಣ್ಯ ಬರಲಿ ಅಂತ ಅಂದಿಲ್ಲ. ಅಂತ ಸೀರೆ ತಂದ್ರಿ ಅಂದಿಲ್ಲ, ಬಂಗಾರ ಹಾಕಿದ್ರಿ ಅಂದಿಲ್ಲ. ನೀವು ಮತ್ತೆ ತಿರುಗಾಡು ಬಡವಕ್ಕಳಿಗೆ ಒಂದಿಟ್ಟು ಕೊಡ್ರಿ, ಭಿಕ್ಷೆ ಬೇಡ್ರಿ, ಮನೆ ಬರ್ತಾವ ಒಂದು ಬಿಸಿ ರೊಟ್ಟಿ ಕೊಡ್ರಿ. ನೀವೆಂದು ಕೊಟ್ಟಿಲ್ಲ ಕೊಡೋದ್ರಲ್ಲಿ ನನಗೆ ಗೊತ್ತದ ಬಿಸಿ ರೊಟ್ಟಿ ಏನೇನು ಮನೇಲೆ ಕೊಡ್ತೀರಿ. ಅವ್ರು ಅಂತ ರೊಟ್ಟಿ ಕೊಟ್ಟು ಆ ಬಡವರು ಏನಂತಾರೆ, ನಿನ್ನ ಪುಣ್ಯ ಬರಲಿ, ನಿನಗೆ ಪುಣ್ಯ ಬರಲಿ, ನಿನ್ನ ಗಂಡು ಬರಲಿ. ನೋಡ್ಬೇಕು ಪುಣ್ಯ. ಆ ಅರ್ಧ ರೊಟ್ಟಿ ಕಟ್ಟಿ ರೊಟ್ಟಿ ನಿನಗೆ, ನಿನ್ನ ಮಕ್ಕಳಿಗೆ, ನಿನ್ನ ಗಂಡ ಪುಣ್ಯ ಬರ್ತದೆ. ಪರಂತು ಇವ್ರಿಗೆ ಬಿಟ್ಟು ಮಾಡಿದ್ರೆ ಎಂದರೆ ಪುಣ್ಯ ಬರಲಿ ಅಂತ ಅಂದಾಗ ನನ್ನ ಮನೆ ಬಿಡಕತ್ತೇನೆ ಕೊಡ್ತೀವಿ ಅಂತ ಮಾಡ್ತಾರೆ. ಬೆಳೆದಿನ ರೊಟ್ಟಿ ಸುಮ್ಮನೆ ಬೆಳೆದೀನಿ. ಪರಂತು ಪುಣ್ಯ ಮಾಡಿದಾಗ ಭಾಳ ಸಮೀಪ 10 ರೂಪಾಯಿ 5 ರೂಪಾಯಿ ಅರ್ಧ ರೊಟ್ಟಿ ಪುಣ್ಯ ಬರ್ತದೆ ರೀ. ಎಷ್ಟು ರೊಟ್ಟಿ ಬೆಳೆದಿರಿ ಇವರಿಗೆ? ಎಷ್ಟು ರೊಟ್ಟಿ ಬೆಳೆದಿರಿ? ಸುಮ್ಮನೆ ಒಂದು ಗಂಟೆ ದಿನ ಎಷ್ಟು ಕೊಡ್ತಾನ? ಮುಂಜಾನೆ 2 ಮತ್ತೆ ಸಾಯಂಕಾಲ 2 ಮತ್ತೆ 6 ಮತ್ತೆ ಅನ್ನೋದಿಲ್ಲ. ತಿಂಗಳಿಗೆ 50 ವರ್ಷ ಬೆಳೆದು ಯಾಕಾಯ್ತು? ನೀವು ಒಬ್ಬನೇ ಒಂದು ಗೋಳವಾರ ರೊಟ್ಟಿ ತಿನ್ನ ನಾನು ಎಂದ್ರೆ ನನ್ನ ಪುಣ್ಯ ಬರಲ್ಲ. ನಾನು ಮಾಡ್ಕೊಂಡಿದ್ದೀನಿ ಬಿಡಿ, ಯಾವಾಗ ಪುಣ್ಯ ಬರೋಕ್ಕೆ ಏನು ಬೇಕು ಹಾಕಂಗಿಲ್ಲ. ಬಡವರು, ದುಃಖಿಗಳು, ಗರೀಬರು ಇಷ್ಟೇ ಕೊಡ್ರಿ. ಎಷ್ಟು ಹರಿಸ್ತಾರೆ ನಿಮ್ಮ ಪುಣ್ಯ ಬರಲಿ, ನಿಮ್ಮ ಮಕ್ಕಳಿಗೆ ಬರಲಿ ಅಂತಾರೆ. ಆ ಪುಣ್ಯ ಏನಾದ್ರೆ ನಿಮ್ಗೆ ಅನಂತ ಜನ್ಮದಲ್ಲಿ ಕಾಪಾಡ್ತದೆ. ರಕ್ಷೆಗಳು ಆ ಪುಣ್ಯ ನಿಮ್ಮನ್ನು ಕಾಪಾಡ್ತದೆ. ಇದು ಮಾಡೋದಲ್ಲ. ಗಂಡ ರೊಟ್ಟಿ ಬೆಳೆ ನಿನ್ನ ಕರ್ತವ್ಯ. ಇವ್ರ ಡ್ಯೂಟಿ ಯಾವುದು ನಿನ್ನ ಕರ್ತವ್ಯ. ಹೆಣ್ಕೆ ಬಂದಿದ್ದು ಸೀರೆ ಕೊಡು, ಬಡದು ಹಾಕೊಳ್ಳೋಕ್ಕೂ ಸೀರೆ ಪುಣ್ಯ ಬರ್ತದೆ. ಪುಣ್ಯ ಬರಂಗಿಲ್ಲ. ಮಾಡಲಾರದೆ ಕುಡಿತೀರಿ ನೋಡಿ, ದುಡಿಲಾರದೆ ಭಿಕ್ಷೆ ಬಡದು ಕುಡಿತೀನಿ. ಏನು ಮಳೆ ನಾವು ಪುಣ್ಯ ಅದ. ಅದಕ್ಕೆ ದುಃಖಿಗಳು, ದಲಿತರು ಯಾರು ಮನುಷ್ಯ ಅದಾಗ ಅಂತ ದುಃಖಿಗಳ ದುಃಖ ಪರಿಹಾರ ಮಾಡುವುದು ಅದು ಪರಮಾತ್ಮನೇ ಕೊಟ್ಟಂಗೆ. ಪರಮಾತ್ಮನ ಕೊಟ್ಟುದು ಎಂದರೆ ಕಡಿಮೆ ಆಗ್ತದ, ಎಲ್ಲೂ ಕಡಿಮೆ ಆಗಿಲ್ಲ. ಅದಕ್ಕೆ ನಾವು ಅವ್ರು ಹೇಳ್ತಾರೆ, ಮನುಷ್ಯನಿಗೆ ಯಾವಾಗಲೂ ಕೂಡ ಧನ ಸಂಪತ್ತು ಬಂದ ಕಾಲಕ್ಕೆ ಯಾವಾಗಲೂ ಕೊಡ್ತಾ 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 ಇರಬೇಕು, ಕೊಡ್ತಾನೆ ಇರಬೇಕು, ಬರ್ತಾನೆ ಇರ್ತಾರೆ. ಹ್ಯಾಂಗ ಭವಾನಿ ನೀರು ಬಳಸಿದ್ರೆ
ಕೊಡ್ತಾನೆ ಇರ್ತದೆ. ಬೋರ್ ಚಾಲು ಇದ್ರೆ ಬಂದೇ ಬರ್ತದೆ, ಇಲ್ಲ ಹಾಗೆ ಇರ್ತದೆ. ಚಾಲು ಇರ್ಬೇಕು, ಬಳಸ್ದಂಗೆ ಬರ್ತಾವ ಬೋರಾಗ ನೀರು, ಬಳಸ್ದಂಗೆ ಬರ್ತಾವ ನಾಗಳ ನೀರು. ಹಾಗೆ ಪರಮಾತ್ಮ ನೀವು ಲಕ್ಷ್ಮೀಪತಿ ಇದ್ರಿ ಅಂದ್ರೆ ನೀವು ಕೊಡ್ತಾ ಇರಬೇಕು. ದುಃಖಗಳು ಅದು ಎಂದೂ ಕೂಡ ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಬದಲಿಗೆ, ಕೊಟ್ಟದ್ದು ಕೆಟ್ಟಿತನಗಳ ಕಟ್ಟಿರುವುದು ಬುತ್ತಿ ಮುಂದೆ ಸಾಲವನ್ನೇ. ಅದ್ರ ಮುಂದೆ ಪರಮಾತ್ಮ ಇರ್ತಾನೆ. ಕೊಳ್ಳಾದೆ ಬೇಡಕ್ಕೆ ಹೋದ್ರೆ ಯಾರು ಕೊಡ್ತಾರೆ? ಹೊಲಕ್ಕೆ ಬಿತ್ತುದೇ ಕೊಡ್ತದೆ, ಹಂಗೆ ಕೊಡ್ತದೆ. ಬಿತ್ತಿಲ್ಲ, ಜೋಳ ಬಿತ್ತು, ಗೋಧಿ ಬಿತ್ತು, ಬಿತ್ತುದೇ ಕೊಡ್ತದೆ. ಇದಕ್ಕೆ ಯಾಕೆ ಕೊಡ್ತದೆ? ಕೊಡಂಗಿಲ್ಲ. SB ಬ್ಯಾಂಕದ ಮುಂದೆ, ಬ್ಯಾಂಕದ ಮುಂದೆ ಒಬ್ಬ ಮನುಷ್ಯ ನಿಂತಿಲ್ಲ, ಎಲ್ಲರೂ ರೊಕ್ಕ ತಗೊಂಡು ಎಣಿಸ್ಬೋದು, ಹೊರಗೆ ಬರ್ತಿದ್ರು. ಅದು ಇದು ರೊಕ್ಕ ಕೊಡೋ ಕಾಣ್ತಾರಪ್ಪ, ಎಲ್ಲರೂ ನಸೋತೆ ಬಿಡ್ತಾರೆ ಅಂತ ತಿಳ್ಕೊಂಡು ಒಳಗೆ ಹೋಗಿ ಬ್ಯಾಂಕದ ಮುಂದೆ ನಿಂತ, ಸಾಹೇಬ್ರ ರೊಕ್ಕ ಕೊಡ್ರಿ ಅಂತ. ಎಂದೂ ಬಂದಿಲ್ಲ, ಇವತ್ತೇ ಕಾಣ್ತದೆ. ಏನು ಅಂತ ರೊಕ್ಕ ರೀ ಅಂದ. ಎಲ್ಲಿ ಎಲ್ಲ ಕೊಡಕತ್ತೆ, ನನಗೆ ಕೊಡ್ರಿ ಅಂದ. ಮಂದಿ ಎಲ್ಲ ಕೊಡಕತ್ತೆ, ನನಗೆ ಕೊಡಂಗಿಲ್ಲ ಅಂದರು. ನನಗೆ ಹುಷಾರಿದ್ದ ನೋಡ, ಏನು ಬೇಕು ರೊಕ್ಕ ಬೇಕು, ಕಪಾಳಿ ಕೊಟ್ಟು ಏನು ಸಾವಿರ ಎಲ್ಲರೂ ಕೂತಿದ್ರು ನನ್ನ ಕಪಾಳ ಕೊಡಕತ್ತೀವಿ ಅಂದ. ಅವ್ರು ಮೊದಲು ಬ್ಯಾಂಕ್ನಾಗ ಇಟ್ಟಾರ, ಅದು ಬಡ್ಡಿ ಕಟ್ಟಾರ. ನೀವು ಇಟ್ಟಿದೇನು? ಇಟ್ಟಿಲ್ಲ, ಇನ್ನೊಂದು ಅಡ್ಡ ಅಂತ. ಬ್ಯಾಂಕ್ನಾಗ ಇಟ್ಟವ್ರಿಗೆ ಬಡ್ಡಿ ಸಿಗ್ತದೆಪ್ಪ, ನಿಮ್ಗೆಲ್ಲ ಗೊತ್ತದ. ಬ್ಯಾಂಕ್ನಾಗ ಇರ್ಲಾರ್ದ ಬಡ್ಡಿ ಕೇಳಕ್ಕೆ ಹೋಗಿ ಕಪಾಳಿಗೆ ಇಟ್ಟು ಕೊಡ್ತಾರಲ್ಲ, ಹಂಗೆ ನೀವು ದಾನ ಮಾಡಿ ಬೇಡಿದ್ರೆ ಸಿಗ್ತದೆ, ಬಿತ್ತದ ಮ್ಯಾಲ ಬೇಡಿದ್ರೆ ಸಿಗ್ತದೆ. ಹಂಗೆ ಕೇಳಕ್ಕೆ ಹೋದ್ರೆ ಕಪಾಳಿಗೆ ಇಟ್ಟು ಕೊಡ್ತಾರೆ ಯಮರಾಜ. ಅದಕ್ಕೆ ನಾವು ದಾನ ಮಾಡಿ ಪರಮಾತ್ಮನ ಕೇಳಬೇಕು. ದಾನ ಮಾಡಿ ಶಾಸ್ತ್ರದೊಳಗೆ ಹೇಳ್ತಾರೆ, ಮನುಷ್ಯನಿಗೆ ದಾನ ಅಂತಕ್ಕಂಥದ್ದು ಇಷ್ಟೊಂದು ಕೃಪಾ ಮಾಡ್ತಾರೆ ಮನುಷ್ಯನಿಗೆ. ಎಂಥವು ಇದ್ರು ಕೂಡ ಆ ದಾನ ತಗೊಂಡವ್ರು ಮೆತ್ತಗಾಗ್ತಾರೆ. ಗೊತ್ತದಿಲ್ಲ ನಿಮ್ಗೆ, ಎಂತ ಇರ್ಲಿಕ್ಕೆ ಎಂಟಾಗಿರಲಿಕ್ಕೆ ದಾನ ತಗೊಂಡ ಅಂತಂದ್ರೆ ಮನುಷ್ಯ ಕೃಪಾ ಮಾಡಬೇಕೆ. ನೀವು ದೊಡ್ಡ ದೊಡ್ಡ ಊರಿಗೆ ಹೋಗಿ, ನಿಮ್ಗೆ ಗೊತ್ತಿಲ್ಲ, ಭಾಳ ಬಾಂಬೆಗೆ ಸಿಟಿ ದೊಡ್ಡದು, ಯುರೋಪ್ ಏರ್ಪೋರ್ಟ್ ಒಳಗೆ ದೊಡ್ಡ ದೊಡ್ಡ ಹೋಟೆಲ್ದಾಗ ನೀವೇನು ಮಾಡಂಗಿಲ್ಲ. ನೀರಡಿ ಕಾಯ್ತು, ಕೈತ್ಕೋಕಾಯ್ತು ಅಂದ್ರೆ ನಾಳೆ ಇಲ್ಲ ಪಳ ಇಲ್ಲ, ತಿರುವಂಗಿಲ್ಲ, ಏನಿಲ್ಲ. ಅದನ್ನು ನೀವು ಕೈ ಮಾಡಿ ನೀರು ಚಾಲು ಚಾಲು ಕೈ ತೆಗೆದು ನೀರು ಬಂತು. ನೀವೇನು ನಾಳೆ ಪಳ ಏನಿಲ್ಲ, ಅದು ಕೈ ಮಾಡಿದ್ರೆ ಬರ್ತಾವೆ, ಕೈ ತೆಗೆದ್ರೆ ಬಂದಾಗ್ತವೆ. ಯಾಕೆ? ತುಂಬ್ಯಾದ ಮ್ಯಾಲಲ್ಲಿ ನೀರು, ಕೈ ಕೆಳಗೆ ಮಾಡಿದ್ರಿ ಬರ್ತಾವ ನೀರು, ಕೈ ತೆಗೆದು. ಹಾಗೆ ಮನುಷ್ಯನ ಜೀವನದಲ್ಲಿ ನಾವು ತುಂಬಲಾರ್ದ ಕೈ ಕೆಳ್ಕೋತ ಹೋದ್ರೆ ಜಗತ್ತಿನಾಗ ಯಾರೂ ಕೊಡಂಗಿಲ್ಲವ. ಪುಣ್ಯವಂತ ನೋಡಿ ನೀವು ಅಂತಿರ್ಬೇಕು, ಅವ್ರು ಭಾಳ ಪುಣ್ಯ ಮಾಡ್ರೆ ಭಾಳ ನೋಡ್ತಾರೆ, ಗಾಡಿ ಮೇಲೆ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ. ನಿಮ್ಗೆ ಬೇಡಂತಾರ, ನಿಮ್ಗೆ ಬೇಡಂತಾರ. ಮಾಡೋ ಯೋಗ್ಯತೆ ನಮಗಿಲ್ಲ, ಯಾಕೆ ನಾವು ಪುಣ್ಯನೇ ಮಾಡಿಲ್ಲ. ಅದಕ್ಕೆ ಮೊಟ್ಟ ಮೊದಲು ಕೇಳೋ ಪರಮಾತ್ಮನೇ ಕೇಳ್ತೀರಿ, ಗುಡಿಗೆ ಹೋಗ್ತೀರಿ, ಕೇಳ್ತೀರಿ, ಏನು ಸಿಗಂಗಿಲ್ಲ. ಕಾಯಿಲ್ಲ, ಕರ್ಪಡಿಲ್ಲ, ಬಂದ ನೀನು ಗುಡಿಗೆ, ಹೊರ ಇಲ್ಲ, ಶಾಪ್ ಇಲ್ಲ, ಹೋಗಿ ನೀನು ಮನೆಗೆ. ದೇವ್ರುಗಳಿಗೆ ಕಾಯಿ ಕರ್ಕೊಂಡು ಹಾಕ್ತೀರಿ, ಹಂಗೆ ಸೀದಾ ಹೋದ್ರೆ ದೇವ್ರು ಸೀದಾ ಹೋಗಂತಾನ. ಹೆಂಗೆ ಮನೆ ಹೋಗಂತಾನ. ವರ ದೇವರು ಕೊಡಂಗಿಲ್ಲ, ಯಾರು ಕೊಡಂಗಿಲ್ಲ. ಜಗತ್ತಿನ ಲಕ್ಷ್ಯ ನಿಮಗೆ ದೇವರು ವರ ಕೊಡ್ತಾರಂತಲ್ಲ, ಯಾವ ಪೂರ್ವ ಜನ್ಮದ ಪುಣ್ಯ ಈ ಜನ್ಮದ ಪುಣ್ಯ ಇದ್ರೇ ಸಿಗ್ತದೆ. ಪುಣ್ಯ ಇಲ್ಲಿ ಕೂಡ ಏನು ಸಿಗುವುದಿಲ್ಲ. ಎಷ್ಟು ಜಿಪುಂತರ ಮಾಡ್ತೀರಿ ಅದು ಮುಂದಿನ ಜನ್ಮದಾಗ ಇರ್ತದೆ. ಉಜ್ಜಯಿನಿ ಒಳಗೆ ಆದ ಘಟನೆ ಹೇಳ್ತೀನಿ. ಉಜ್ಜಯಿನಿ ಒಳಗೆ ದೊಡ್ಡ ಶ್ರೀಮಂತರ ಮನೆ ಆದ ಘಟನೆ. ಉಜ್ಜಯಿನಿ ಜ್ಯೋತಿರ್ಲಿಂಗದಲ್ಲ, ಅದರ ಪಕ್ಕದಲ್ಲಿ ದೊಡ್ಡ ಶ್ರೀಮಂತರ ಮನೆ. ಈಗ ವರ್ಷದ ಮಾತ್ರ ಹೇಳ್ತೀನಿ. ಆ ಮನೆಗೆ ಏನಪ್ಪ ಅಂತ ಕೇಳಿದ್ರೆ ದೊಡ್ಡ ಮನೆ ಒಂದು ಮಾಡಿ ಉಜ್ಜಯಿನಿ ಮಹಾದೇವ ಒಳಗೆ ದಿನಪತಿ ಭಿಕ್ಷೆ ಬರ್ತಿದ್ದ. ಆ ಮನೆ ಮುಂದೆ ಒಂದು ನಿಂದಿರ್ತಿದ್ದ, ನಗುತ್ತಿದ್ದ, ಹೋಗ್ತಿದ್ದ. ಮನೆಯಾಗ ಸಾವುಕಾರ್ತಿ
ಹೆಣ್ಮಗು ಕೊಡಕತ್ತಿದ್ವಿ. ಹುಡುಗ ಒಂದಕ್ಕೆ ಮಾಡ್ತು, ಸಾವುಕಾರ ತಾಡದೆ ಬಾಜು ಮಾಡಿ ಹೆಂಗೆ ಮುಂತಿದ್ದ, ಸಾವುಕಾರ ನೋಡೋಣ ನಾಲ್ಕು ಬರೋಣ ಕೂತ್ಕೊಂಡು ದಿನ ನೋಡಿ ಹೇಳ್ತಿದ್ರು. ಒಂದು ದಿವಸ ಕೇಳೋಣ ಇದು ಆರು ಘಟನೆ. ಸಾವುಕಾರ ಕೇಳ್ದ, ಯಾಕೆ ದಿನ ನಾನು ನೋಡಿ ನಿಲ್ತೀರಿ, ಯಾಕೆ? ಅವರಂದ್ರು ಹೋಗಿ ಬಿಡೋಪ್ಪ, ಏನು ಇಲ್ಲ ಒಂದು ದಿವಸದ ಕಳಿಸ್, 2 ದಿವಸದ ಕಳಿಸ್, ತಿಂಗಳು ಗಟ್ಟಲೆ ಆಯ್ತು ನಾನು ನೋಡಿ ನಿಲ್ತೀರಿ. ನನಗೆ ಆಶ್ಚರ್ಯ ಆಗ್ತದೆ, ಯಾಕೆ ನಿಲ್ತೀರಿ? ಮಹಾತ್ಮರು ಸುಮ್ಮನೆ ನಗಂಗಿಲ್ಲ, ಸಂಸಾರ ಹೆಂಗೆ ಹೇಳ್ತಾರೆ. ಮಹಾತ್ಮರು ನಗ್ತಾರೆ ಅಂದ್ರೆ ಏನೋ ಅದ್ರ ಹಿಂದೆ ಒಂದು ಇರ್ತಾರೆ. ನೀವು ನಡ್ತೀವಿ ಅಂದ್ರೆ ಏನೋ ಅದ ಹೇಳ್ರಿ ಅಂದ್ರೆ ಅವಾಗ ಮಹಾತ್ಮರಂದರು ನಿನ್ನ ಪೂರ್ವ ಜನ್ಮದ ನಿನ್ನ ನೋಡಿದ್ರೆ ನೆನಪಾಗ್ತದಪ್ಪ ನನಗೆ. ಏನು ಪೂರ್ವ ಜನ್ಮದ ನೆನಪ? ಮುಂದೆ ನೀನು ದೊಡ್ಡ ಶ್ರೀಮಂತಿದ್ದಿ. ಯಾವ ಹೆಂಡತಿ ನನ್ನ ಕೆಲಸ ಮಾಡ್ಕೊಂಡಿದ್ದಲ್ಲ, ಈ ಹೆಂಡತಿನೇ ಪೂರ್ವ ಜನ್ಮದಲ್ಲಿ ನನ್ನ ವಿಷ ಹಾಕಿ ಕೊಂಡಕ್ಕೆಲ್ಲ. ಯಾವ ಕೂಸ ಈಗ ನೀ ಎತ್ಕೋತಿ ಅದು ಒಂದಕ್ಕೆ ಮಾಡ್ತಾರೆ ಮುಂಚಿಯಲ್ಲ, ಅದರಿಂದ ಒಯ್ದಿ ಪೂರ್ವ ಜನ್ಮದಲ್ಲಿ. ಇವತ್ತು ಆ ಹೆಂಡತಿ ಮಾಡಿಕೊಂಡು ಇವತ್ತೇನಪ್ಪ ಅಂತ ಕೇಳಿದರೆ ಆ ಬೈರಿ ಮಗಾಗಿ ಹುಟ್ಟಿ ಅವ ಮಾಡಿದ್ದು ಒಂದಕ್ಕೆ ಮಾಡೋದು ಊಟ ಅಂತ ಹೇಳಿದ್ರೆ ನಾನು ನೋಡಿ ಭಾಳ ನಗು ಬರ್ತದಪ್ಪ ಅಂತ ಅಂತೀನಿ ಅಂದರು. ಆಶ್ಚರ್ಯ ಅನಿಸ್ತದೆ ಸ್ವಲ್ಪ. ಅಲ್ಲ, ಆ ಬೈರಿ ನೀನು ಹೊಟ್ಟೆಗೆ ಮಗ ಹುಟ್ಟ್ಯಾನೆ, ಆ ಹೆಣ್ಮಗ ನನಗೆ ಹೆಂಡತಿಯಾಗಿ ಹುಟ್ಟ್ಯಾಳೆ. ಇವತ್ತು ಅವರು ನನ್ನ ಹೆಂಡತಿ ಮಕ್ಕಳು ಕರ್ಕೊಂಡು ನೀವು ಕೂಚದಲ್ಲಿ ತಿರುಗಾಡಕತ್ತೀರ, ಅದಕ್ಕೆ ಅವ್ರ ಬಗ್ಗೆ ಎಷ್ಟು ಕಷ್ಟ ಬಿಟ್ಟು ನೀವು ಮಾಡ್ತೀರ, ಅದಕ್ಕೆ ನನಗೆ ಗೊತ್ತಾಗ. ಈಗ ಉಜ್ಜಯಿನಿ ಹೋದ ಧರ್ಮಶಾಲೆ ಅದ, ಆ ಮನುಷ್ಯ ಸಕಲ ಸಂಪತ್ತನ್ನ ಮಾಡಿ ಉಜ್ಜಯಿನಿ ಒಳಗೆ ಅವನ ಹೆಸರು ಧರ್ಮಶಾಲ ಕಳಿಸಿ ಸರ್ವಸಂಗ ಪರಿತ್ಯಾಗ ಮಾಡಿ ಸತ್ತೋದ ಮನುಷ್ಯ. ಅದಕ್ಕೆ ಯಾರು ಇಲ್ಲ, ಕೆಟ್ಟವರಿಗೆ ಕೆಳಗಿಲ್ಲ, ಜಗಳ ನಿಂತ ನೀನೇ ಅಯ್ಯ. ಮನುಷ್ಯರಿಗೆ ಸಂಪತ್ತು ಬಹಳ ಚಲೋ ಅಲ್ಲ. ಸಂಪತ್ತು ಇದು ಹಾವು ಇದ್ದಾಗಲ್ಲ, ಹಾವ ಆಡ್ಸಕ್ ಬಂತು ಅಂದ್ರೆ ಚಲೋ ನಿಮ್ಗೆ ಉತ್ಕೊಂಡು ಬರ್ತದ, ಇಲ್ಲ ಅಂದ್ರೆ ನಿನಗೆ ಕಳೀತದೆ. ಹಲ್ಲು ತೆಗೆದು ಹಾವು ಆಡಿಸ್ಬೇಕಮ್ಮ, ಹಾವು ಹಲ್ಲಿಟ್ಟು ಆಡಿಸಿ ಅಂದ್ರೆ ಯಾವ ನಿನ್ನ ಜೀವ ತಗೋತ ಅಂದ್ರೆ ಗೊತ್ತಿಲ್ಲ. ಅದು ಸಂಪತ್ತು ಇದೊಂದು ಹಾವು, ಅದಕ್ಕೆ ನಾ ಅಂತ ನಿನಗೆ ಅಭಿಮಾನ ಬಂತು, ನಂದು ಅಂತ ನಿನಗೆ ಮಮಕಾರ ಬಂತು. ಅಹಂಕಾರ ಮಮಕಾರ ಇವೆರಡು ಹಲ್ಲ ಕಚ್ಚುದು ಅಂತ ಕೇಳಿದರೆ ನಿನಗೆ ಯಾವ ಔಷಧವೂ ಇಲ್ಲ ಅನ್ನೋದಕ್ಕೆ ಹೋಗೋದು ಬಿಟ್ಟು ಮತ್ತೊಂದು ಇಲ್ಲ ಅಂತ ತಿಳ್ಕೊಂಡು ಅವರು ನಾವು ಬಹಳ ಎಚ್ಚರದಿಂದ ಏನು ಹೇಳ್ತಾರೆ, ದನ ಒಳ್ಳೆಯದಪ್ಪ, ಅದನ್ನು ಕರ್ಕೋಬೇಕು, ಇರಬೇಕು, ಅದು ನಿನ್ನ ಕೈಯಾಗಿರ್ಬೇಕು, ಅದರ ಕೈಯಾಗಿ ನೀ ಆಗಬೇಕು, ಅದು ನಿನ್ನ ಕೈಯಾಗಿರ್ಬೇಕು, ಅದ್ರ ಕೈಯಾಗಿ ನೀ ಆಗಿ ಅಂತಂದ್ರೆ ಯಾರ ಮನೆಯನ್ನು ಕೂಡ ತಿಳ್ಕೊಳ್ಳಿ. ದಾನ ಮಾಡಲಿ ಅಂದ್ರೆ ನಿಂದು ಎಷ್ಟು ದುಡ್ಡು ನೀ ಕೋಟಿ ಗಳಿಸು, ನಿಂದು ಎಷ್ಟು ಅಂದ್ರೆ ನೀ ಎಷ್ಟು ಉಣ್ತಿ ಅಷ್ಟು, ನೀ ಎಷ್ಟು ದಾನ ಮಾಡ್ತಿ ಅದೇ ನಿಂದು. ದಾನ ಮಾಡಲಾರ ದುಡ್ಡ ಊಟ ಮಾಡೋದು ಅನ್ನ ನಿಂದ ಅಲ್ಲ, ಅದನ್ನೇ ಹೊಳ್ಳಿ ಬರುವುದು ಅಲ್ಲ. ಹೊಳ್ಳಿ ಬರಬೇಕು ಅಂದ್ರೆ ಏನಪ್ಪ ಅಂತ ಕೇಳಿದ್ರೆ ಒಟ್ಟದು ತಾನೆ. ಅದನ್ನ ಬಿಟ್ಟು ಮತ್ತೊಂದು ಬರಕ್ಕೆ ಸಾಧ್ಯ ಇಲ್ಲ. ತಗೊಂಡು ಮಹಾನುಭಾವರು ಏನಂತಾರೆ ಅಂದ್ರೆ, ತಮ್ಮ ಕೊಡಕಲಿಯು पानी बढ़े नाव में, घर में बढ़े दाम, दोनों हाथ उड़ची यही शयानों का. ನಾವನ್ನ ನಡೆದೇವಿ, ಹೊಳೆಯಾಗ ತೂತು ಬಿದ್ದದ, ಒಳಗೆ ನೀರು ಹೊರಗೆ ಕಟ್ಕೊಂಡು ಏನು ಮಾಡ್ತೇವೆ? ಬದಲಿ ಮಾಡ್ತೇವೆ, ಏನು ಮಾಡ್ತೇವೆ? ತೂತು ಬಿದ್ದದ ನೀರು ಹೊರಗೆ ಎರಡು ಕೈ ಶಕ್ತಿ ಇರುತ್ತೆ ಹೊರಗೆ. ಚೆಲ್ಲಿಲ್ಲ ಅಂದ್ರೆ ನೀರಾಗ ನಾವು ಇರಬೇಕು, ನಾವ್ನಾಗ ನೀರು ಬಂದರೆ ಮುಳುಗ್ತೀರಿಲ್ಲ, ಮುಳುಗ್ತಾರೆ. ಹಂಗ ಶ್ರೀಮಂತಿಕೆ ಒಳಗೆ ನೀವಿರ್ಬೇಕು,
ದುಡ್ಡನ್ನ ನೀವು ದುಡ್ಡು ನಿಮ್ಮ ಮನಸ್ಸಿನಾಗ ಒಳಗೆ ಬಂತು ಅಂತ ಕೇಳಿ ನೀವು ಹಾಳಾಗಿ ಹೋಗ್ತೀರಿ, ಉಳಿಯಂಗಿಲ್ಲ. ಅದಕ್ಕೆ ಅದು ಹೊರಗೆ ಇರಬೇಕು, ಅದು ಮ್ಯಾಲ ಇರಬೇಕು. ಅದು ಒಳಗೆ ತಗೊಂಡ್ರಿ ನನ್ನಂತ ಶ್ರೀಮಂತ ಯಾರಿಲ್ಲ, ನನ್ನಂತವ ಯಾರಿಲ್ಲ, ಅದೇ ಯಾರಂತ. ಅದಕ್ಕೆ ಲಕ್ಷ್ಮಿ ಎಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕ್ರಿ. ಆಕೆ ಜಗನ್ನ ಎಲ್ಲದು ವಿಷ್ಣು ಪರಮಾತ್ಮ. ಆಕೆ ಗಂಡ ಯಾರು? ವಿಷ್ಣು. ಲಕ್ಷ್ಮಿ ಗಂಡ ವಿಷ್ಣು. ಆಕೆ ಎಲ್ಲಿ ಕುಂತಾಳ ನೋಡ್ರಿ ಫೋಟೋದಾಗ? ಆಕೆ ಕಾಲ ಕಡೆ ಕುಂತ, ಎಲ್ಲಿ ಕಡೆ ಕುಂತಿಲ್ಲ. ಆಕೆ ಜಗ ಅಲ್ಲೇ ಕೊಟ್ಟಾನ, ನಾವು ಇಲ್ಲೇ ಕುಂದ್ರು. ಅದನ್ನೇ ಕೆಳಗೆ ಕುಂದ್ಬಿಡು, ತಲೆಯಾಗ ಬಂದು ಕುಂತಿ ಅಂತಂದ್ರೆ ಹಾಳಾಗ್ತದೆ ಸಂಸಾರ. ಅದು ಕೆಳಗಿರ್ಬೇಕು, ವಿನಯ ಅಂತಾರೆ. ತೆಲಿಗೆ ಬಂತು ಅಭಿಮಾನ ಬರ್ತದೆ. ಅಭಿಮಾನ ಏನು ನನ್ನಂತ ಶ್ರೀಮಂತ ಸಾಹುಕಾರ ಅಂತ ಏನು ಅಭಿಮಾನ ಬರ್ತದೆ, ಅವತ್ತು ನಿನ್ನ ಡಿಗ್ರಿಡೇಷನ್ ಅಂತಾರೆ, ನಿಂದು ಇಳಿಕೆ ಚಾಲು ಆಗ್ತದೆ. ಹಿಂದಿಲೆ ನೀ ಹಾಳು ಆಗ್ತಿ ಅಂತ ತಿಳ್ಕೊಂಡೆ ಮಹಾನುಭಾವರು. ಅದು ಲಕ್ಷ್ಮಿಗೆ ಕಾಲ ಹಂತ ಕುಂಸಾರ, ಎಲ್ಲಿ ಹಂತ ಕುಂಸಾರ. ಯಾರ ಮನೆಗೆ ಬಂದರು ನಾನು ಮನೆಯಾಗ ಅಂತೀನಿ, ಲಕ್ಷ್ಮಿ ಯಾರ ಮನೆಯಾಗ ಬಹುಶಃ ನಿಮ್ಮೂರ ನೋಡ್ರಿ 34 ವರ್ಷ ಇಟ್ಕೊಂಡು ಯಾರು ಸಾವುಕಾರದೇನ್ರಿ? ಒಟ್ಟು ಸಾವುಕಾರ ಹೊಸ ಸಾವುಕಾರ ಬಂದಾರ. ಇವ್ರ ಜನ ಇರ್ತಾರೆ ಸಂಸಾರದಲ್ಲಿ ಜಗತ್ತಿನ ಬರೋರು ಹೋಗೋರು ಚಾಲನೆ ಇರ್ತಾರೆ. ಅದ್ರ ಬಸ್ ಸ್ಟ್ಯಾಂಡ್ದಾಗ ಯಾರು ಭಾಳ ವಸ್ತಿ ಮಾಡ್ತಾರೆ, ಬರ್ತಾರೆ ಹೋಗ್ತಾರೆ. ಬಸ್ ಸ್ಟ್ಯಾಂಡ್ ಇದೆ. ಲಕ್ಷ್ಮಿ ಹಂಗೆ ಯಾರ ಮನೆಯಾಗ ಇರಂಗಿಲ್ಲ. ಇರಕ್ಕೆ ಲಕ್ಷ್ಮಿನೇ ಅಲ್ಲ, ಚಂಚಲಂ ಅಂತ ಋಷಿ ಚಂಚಲ ಲಕ್ಷ್ಮಿ ಅಂತ ಅದು ಜಗತ್ ಮಾಡೋ ಮತ್ತೊಂದಿಲ್ಲ. ಯಾರ ಮನೆಯಾಗ ರಾಜರ ಮನೆಗೆ ಉಳಿದಿಲ್ಲ, ನಿನ್ನ ಮನೆಗೆ ಉಳ್ತಾರೆ. ಒಂದ್ ತಲೆ 2 ತಲೆ ಮೈಸೂರು ರಾಜರ ಮನೆ ನೋಡಿದಿಲ್ಲ ಏನಾಗಿದೆ? ಎಂತ ಎಂತ ಅಂಥವ್ರ ಮನೆಗೆ 10 ವರ್ಷ ತಲೆ ಮೇಲೆ ಇರಂಗಿಲ್ಲ. ರಾಜಕೀಯ ಯಾರೂ ಇಲ್ಲ. ನೀ ಸಾವುಕಾರ ಮೇಲೆ ಲಕ್ಷ್ಮಿ ಆಗಿರ್ತಾಳೆ, ಒಂದ್ ತಲೆ 2 ತಲೆ ಇರ್ತಾಳೆ. ನೀವು ಆ ಲಕ್ಷ್ಮಿ ಬಂದ ಕಾಲಕ್ಕೆ ವಿನಯದಿಂದ ಪೂಜ್ಯ ಭಾವನೆಯಿಂದ ಅದರ ಸದುಪಯೋಗ ಮಾಡದಿ ಅಂತ ಇರ್ತಾಳ. ಅದರ ದುರುಪಯೋಗ ಮಾಡ್ಕೊಂಡ್ರೆ ಲಕ್ಷ್ಮಿ ಯಾರ ಮನೆಯೂ ಇರಂಗಿಲ್ಲ. ಯಾರ ಮನೆಯಾಗ ಬೇಕಾದ್ರೆ ಭಜನೆ ಮಾಡು, ಎಲ್ಲ ಮಾಡು, ಬಾರಮ್ಮ ಬಾರಮ್ಮ ಲಕ್ಷ್ಮಿ ಬಾರಮ್ಮ ಹಾಡ್ತಿರ್ಲಿ. ಹೆಣ್ಮಕ್ಳು ಬೇಕಾದ್ರೆ ಮಾಡು, ಹಾಡ್ಕೊಂಡು ಕೊಡೋಕೆ ಬರಂಗಿಲ್ಲ. ಹೋಗ್ತಾರೆ ಹಾಗೆ ನಮ್ಮ ಪೈಕಿನೇ ಹಾಕ್ರಿ. ಅದಕ್ಕೆ ನಮ್ಮ ಪೈಕಿನೇ ಇಲ್ಲ. ಲಕ್ಷ್ಮಿ ಯಾರು ಹೇಳ್ತೀರಿ? ನಿಮ್ಮ ಯಾರು ಹೇಳ್ತೀರಿ? ವಿಷ್ಣು ಹೇಳ್ತೀರಿ, ವಿಷ್ಣು ಹೇಳ್ತೀರಿ. ಹೌದು. ಈಗಿನ ಹೆಣ್ಮಕ್ಳಿಗೆ ಯಾರೋ ಮನೆ ದೊಡ್ಡ ಸಾಹುಕಾರರು ಒಬ್ಬಕ್ಕಿನೇ 100 ಎಕರೆ ಹೊಲ, ಕೋಟಿ ಗಟ್ಟಲೆ ರೊಕ್ಕ, ಒಂದೇ ಮಗಳು. ಹೌದು, ಒಂದೇ ಮಗಳು. ಮದುವೆ ಮಾಡ್ಕೊಡ್ಬೇಕು ಹೇಳಿ ಇಲ್ಲಿ ಕೊಡ್ತೀರಿ. ಯಾರಿಗೆ ಕೊಡ್ತೀರಿ? ಅವರು ಹಂಗೆ ಇರ್ಬೇಕು, ಅವ್ರು 100 ಎಕರೆ ಜಮೀನೇ ಇರಬೇಕು, ಅವ್ರ ಸಾಕಾರ ಅದು ಒಂದು ಭೂಮಿಯನ್ನು ಒಂದೇ ಇರಬೇಕು. ನಮ್ಮ ಕಡೆ ಹಿಂದಕ್ಕೆ ಓಲ್ಡ್ ಇದ್ದವ್ರಿಗೆ ಮದುವೆ ಮಾಡಬೇಡ, ಯಾರ ಮನೆ ಒಂದು ಮದುವೆ ಮಾಡಬೇಡ ಅಂತ ಹೇಳಿ ಹಿಂದೆ ನಾವು ಹುಡುಗಿಕೆ ಆಡಿ ನೋಡಿ ಅದು ಒಂದಿದ್ದಕ್ಕೆ ಮಾಡ್ತೀವಿ. ಮದುವೆ ಮಾಡಿದ್ರೆ ದೊಡ್ಡ ಶ್ರೀಮಂತರಾದ ಮಗಳು ಹೋದ್ಲು. ಎಲ್ಲಿ ಹೋದ್ಲು? ಗಂಡ ಮನೆಗೆ. ಮತ್ತು ಇಲ್ಲಿ ಯಾರೂ ಇಲ್ಲ, ಒಂದೇ ಮಗಳು 100 ಎಕರೆ ಜಮೀನು, ಗಂಡ ಆಸ್ತಿ. ಹೋಗಿ ಮುಂದೆ ಬರ್ತಾಳಲ್ಲಿ ಅದಕ್ಕೆ ಪಂಚಮಿಗೆ ಅದು ಬರ್ತಾರೆ. ಅದಕ್ಕೆ ಪಂಚಮಿಗೆ ಬಂದು ಮನೆ ಮಕ್ಕಳು ಹುಡುಗರು ಭಾಷಣ ಉಣ್ಣಾಡ್ತಿರ ಭಾಳ ಎಲ್ಲ ಇತ್ತು. ಖರೆ 2 ತಿಂಗಳಾಯ್ತು ಇರ್ತಾರ ಹೋಗ್ಬೇಡ್ರಿ. ಬರಲಿ ಅದು ವೇತನ ಏನು ಕಮ್ಮಿ ಇದೆ? ಇದು ಮನೆಯಿಂದೆ, ಆಸ್ತಿನಿಂದೆ, ರೊಕ್ಕನಿಂದೆ, ರೂಪಾಯಿನಿಂದೆ 10 ಮಂದಿ ಕೆಲಸ ಮಾಡೋದ್ರ ನೀ ಏನು ಮಾಡೋದಿಲ್ಲ. ಯಾಕೆ ಜನ ಇರು ಮತ್ತೆ ಅಂತಿಲ್ಲ. ಅಂತಿಗಳಾಗ್ತದೆ ಮತ್ತೆ ಬರಲಿ ಇರ್ತಾಳೆ. ಹೋಗ್ತಾಳ್ರಿ ಯಾಕೆ ಹೋಗ್ತಾಳೆ? ಗಂಡಿಲ್ಲ ಎಲ್ಲ ಒಂದು ವೇಳೆ ಮಗಳು ನಿಮ್ಮ ಮನೆ ಇಟ್ಕೋಬೇಕಂದ್ರೆ ಏನ್ ಮಾಡ್ಬೇಕು? ಗಂಡ ಮನೆಗೆ ಕಳ್ಸಂಗಿಲ್ಲ. ಮಗಳು ನಿಮ್ಮ ಮನೆಗೆ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಹಳೆಯಾಗೆ
ಮನಿ ಹಳೆ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ಏನಾರ ಹೋಗ್ತೀನ ಅಂತಾಳೇನ್ರಿ ನನಗಿಲ್ಲ. ನೀವು ಪಕ್ಕ ಗೊತ್ತವ್ರು ಹಾಂಗೆ ಲಕ್ಷ್ಮೀ ನನ್ನ ಮನೆಯಾಗಿಲ್ಲ ಅಂತೇಳಿ ನಾರಾಯಣ ಬೇಡ ಅಂತೀರಿ ಇರ್ತಾಳೆ ನಿಮ್ಮ ಮನೆಯಾಗ ಯಾರು ನಾರಾಯಣ ಇರ್ತಾಳ ತಿಂಗಳ ಒಂದು ಸರಿ ಹೇಳ್ತಾರೆ ಇರ್ತಾಳಾಕಿ ಮತ್ತು ಬಲ್ಲೆ ನೆಕ್ಕಾಕಿ ಒಂದು ವೇಳೆ ಸದಾ ನಿಮ್ಮ ಮನೆ ಲಕ್ಷ್ಮೀ ನಾರಾಯಣ ತಗೊಂಡು ಮನೆಯಾಗಿರ್ರಿ ಆಕೆ ಎಂದೂ ಹೋಗ ಅನ್ನಂಗಿಲ್ಲ. ನೀವಲ್ಲಂತೀರಿ ನಾರಾಯಣ ಬೇಡ ಲಕ್ಷ್ಮೀ ದೇವ್ರು ಬೇಡ ಆಕೆ ಬೇಕಿಲ್ಲ ಬರಲೆ ಒಂದು ದಿವಸ ಬಿಟ್ಟು ಹೋಗ್ತಾಳೆ. ಅದು ಪುಣ್ಯಾತ್ಮರೇ ದುಡ್ಡಿದ್ದ ಕಾಲಕ್ಕೆ ನೀವು ಪರಮಾತ್ಮನ ಮಾಡ್ತೀರಿ ಅಂತ ಕೇಳಿದರೆ ಲಕ್ಷ್ಮಿ ತೋಯ ತರಂಗ ಬಂದು ಚಪಲ ನೀರು ಮೇಲೆ ಗುರುಳಿ ಇದ್ದಂಗೆ ಗಾಳಿ ಇದ್ದಂಗೆ ಲಕ್ಷ್ಮಿ ಯಾರ ಮನೆಗಳು ಇನ್ನೂ ತನಕ ತಾಯಿ ಅಂತೂ ಹೊತ್ತು ಕೇಳಿ ಉಳಿದಿಲ್ಲ. ನಿಮ್ಮ ಮನೆಗೆ ಹೆಂಗಿರ್ತಾರೆ ಆದ್ರೆ ಯಾರು ಪರಮಾತ್ಮ ನೆನೆಸ್ತಾರೆ ಅವ್ರ ಮನೆ ಕಾಲು ಕೊಡ್ಕೊಂಡು ಬಿದ್ದಾಡ್ರಿ ಕಾಲು ಕೊಡ್ಕೊಂಡಿದ್ದಾರೆ. ಬಸವನ ಶರಣರು ಏನಿದ್ರು ಅವ್ರ ಹಂತಕ್ಕೆ ಏನಿತ್ತು ಮನೆ ಬಿಟ್ಟು ಬಸವಣ್ಣವ್ರು ಹೊರಗೆ ಬಂದರು. ದಿನ 1,96,000 ಜನರಿಗೆ ಏನಪ್ಪ ಅಂದ್ರೆ ಅವರು ಪಾಲು ತೊಳೆದು ಊಟ ಕೊಡ್ತೀವಿ. ನೀವು ಅಲ್ಲಿ ಹೋಗಿ ನೋಡ್ರಿ ಬಂದವರು ಪಾದ ತೊಳೆದು ನೀರು ಹರಿದು ಕೆಳಗೆ ಕಳವಿ ಬೆಳಿತೀರಂತಾರೆ. ಬರೀ ಪಾದ ತೊಳೆದು ನೀರು ಅಂತ ಅಷ್ಟು ಮಂದಿ ಊಟ ಮಾಡಿಸ್ತೀವಿ. ಬಿಜ್ಜಳ ಮಹಾಕೋಪಿ ಪಾಪಿ ಯಾರು ಹೋಗಿ ಹೇಳಿದ್ರು ಕೊಂಡಿ ಮಂಚನ ಅಂತವ್ರು ಏನು ಬಿಜ್ಜಳ ನೀವು ಬರ್ತಾರ ಪೊಗಡ ಸತ್ತ ಮಾಡಕತ್ತಾರೆ ಎಲ್ಲ ಖರ್ಚು ಮಾಡಕತ್ತಾರೆ ಅಂತ ಹೇಳಿದ್ರೆ ಬಸವಣ್ಣವ್ರಿಗೆ ಸವಾಲಾಗಿ ಹೇಳಿದ, ಬಸವಣ್ಣವರೇ ನೀವು ನಮ್ಮ ಮಂತ್ರಿ ಪದದಿಂದ ವಂಚಿತರಾಗಿದ್ದೀರಿ, ಬಿಟ್ಟು ಹೋಗ್ಬೇಕಂತ. ದಿನ 1,96,000 ಮಂದಿ ಕೊಡ್ತಕ್ಕಂಥ ಊಟ. ಬಸವಣ್ಣ ಒಂದು ಮಾತಾಡಲಿಲ್ಲ, ತಲೆ ಮೇಲೆ ಕಿರೀಟ ಬಿಜ್ಜಳ ಮುಂದೆ ಇಟ್ಟು ನಡೆದವರು. ಮನೆಗೆ ಹೋಗಿಲ್ಲ, ಮನೆ ಹೊರ ನಿಂತು ಗಂಡಾಗಿ ಇಲ್ಲ ಅಂತ ಕೇಳ್ತಾರೆ. ನೀವು ಬನ್ನಿ ನನ್ನ ಜೊತೆ ನಾನು ಹೋಗ್ತೀನಿ ಅಂದ್ರೆ ಅವರು ಚರದ ಭಾಗ ಮನೆ ಹಂಗೆ ಇಟ್ಟು ಒಟ್ಟು ಬಟ್ಟೆ ಮೇಲೆ ಇಬ್ಬರು ಭಾಗ ಬಂದಾಗ ಬಸವಣ್ಣವ್ರು ಮಾಡೋರು ಕಾಡೋರು ಬೇಡವರು ಪರೀಕ್ಷೆ ಮಾಡೋರು. ಬಸವಣ್ಣವ್ರು ದಿನ 1,96,000 ಮಂದಿ ಊಟ ಕೊಡ್ತಿದ್ರಿ, ನಾಳೆ ಏನು ಕೊಡ್ತೀರಿ, ಏನು ಬರೋಣ ಮಂತ್ರಿ ಕಲ್ಲು ಹೊರಗೆ ಹೀಗೆ ಮಾಡ್ಕೊಂಡು ನೋಡ್ರಿ ಅವ್ರಂತ ಲಕ್ಷ್ಮೀ ಅವ್ರ ಬಸವಣ್ಣವ್ರು ಅಂತ ಊರ ಮುಂದೆ ಹಾಲು ಹಳ್ಳ ಹಾದಿ ತೆರಳು ಗೊಡ್ಡ ಕಡೆ ತಿಂತಾನೆ ಕೈ ಊರ ಮುಂದೆ ಹಾಲು ಹಳ್ಳ ಆಗಿರುತ್ತೆಲ್ಲೂ ಬಡ್ಡಾಕ ಚಿಂತ ನಮಗೆ ಕೈಯ ಎಮಗೆ ಎಂಬ ಕೂದಲ ಸಂಗಮ ದೇವ ನೆರಳು ಈ ಬೀಜದ ಹಣ್ಣು ನಮಗೆ ಕೈಯ. ಏನಿರ್ತೀರಿ ಯಾರು ನಂಬಿದವರು ಬೀಜ ನಂಬಿಲ್ಲ, ರೊಕ್ಕ ನಂಬಿಲ್ಲ. ಬಸವಣ್ಣವ್ರು ಪರಮಾತ್ಮ ನಂಬುದು, ಪರಮಾತ್ಮನ ಕೆಲಸ ಅವರು ಎಲ್ಲಿ ಹೋಗಿ ಮರುಸ್ ಮಾಡೋದು. ಅದಕ್ಕೆ ಇವರ ಸಂಪತ್ತು ಎಲ್ಲ ನಡೀತು ಪರಮಾತ್ಮ ಕೊಡೋದಂದ್ರಿ. ಅದಕ್ಕೆ ಹೇಳ್ತಾರೆ ಅವರು ಲೋಕತನ ಮಾಡಬೇಡಪ್ಪ, ಪರಮಾತ್ಮ ನಂಬಿ ನಡೆದಿ ಅಂತ ನಿನ್ನ ಮಾನವನ ರಕ್ಷಣೆ ಮಾಡ್ತಕ್ಕಂಥ ಪರಮಾತ್ಮ ಅದ, ಗುರುನಾಥ ಅದನ್ನೇ. ಒಬ್ಬಳಿಗೆ ಯಾವ ಒಂದು ಸಾಹುಕಾರ ಪ್ರತಿ ಶಿವರಾತ್ರಿ ಏನಪ್ಪ ಅಂದ್ರೆ ದಾಸೋಹ ಮಾಡ್ತಿದ್ದ. ಪ್ರತಿ ಶಿವರಾತ್ರಿ ಸಿದ್ಧಾರ್ಥಿ ಕಾಲಕ್ಕೆ ಮಠದಾಗ ಒಂದು ದಿವಸಕ್ಕೆ 101 ಚೀಲ ಅಕ್ಕಿ ಖರ್ಚಾಗಿ ಜನ ಎತ್ತಿಬೇಕು. ಹೊರಗೆ 100 ಗಾಡಿ ಹೋಗಿ ಗಾಡಿ ಸಂಜೆ ಬಟ್ಟೆ ಹೋಗಿ ಬರೀ ಚೀರಾದ ನಾಲ್ಕು ಬಾರಿ, ಸಂಜೆ ಬಟ್ಟೆ 4 ಬಾರಿ, ಒಳಗೆ 4 ಬಾರಿ, ಶೇಂಗಾದೊಳಗೆ ಬಾರಿ ಚೀರೋರು ಅವು ಅಷ್ಟೇ. ಹೊರಗೆ 300 ದಾಸೋಹ. ಪ್ರತಿ ವರ್ಷ ಒಬ್ಬ ಮನುಷ್ಯ ಗುರುನಾಥ ಪ್ರಕೃತ ಪ್ರತಿ ವರ್ಷ ದಾಸೋಹ ಇಡ್ತೀವಿ ನಾವು. ಸಿದ್ಧಾರ್ಥ ಭಕ್ತ ದಾಸೋಹದ ಕಾಲಕ್ಕೆ ಕರ್ಮ ಅದ ಪ್ರಾರಬ್ಧದ ಮಾಡಿದ್ರು ನಾವು ಮಾರಾಯ ಅಂತೇಳಿ ಬಡತನ ಶ್ರೀಮಂತಿಕೆ ನನ್ನ ಪ್ರಯತ್ನದಿಂದ ಬರ್ತಾವಂತ ಅಲ್ಲ, ಪ್ರಯತ್ನ ಬೇಕು.
ಅದರ ಜೊತೆಗೆ ಪ್ರಯತ್ನ ಬೇಕು. ಆದರೆ ಪ್ರಾರಂಭ ಮಾಡಿ ಹೊರಡಬೇಕು. ಅವನ ಪ್ರಾರಂಭ ಬೆಳತನ ಬಂತು. ಶಿವರಾತ್ರಿ ಜಾತ್ರೆ ಬಂತು. ಸಿದ್ಧಾರ್ಥ ಬಂದು ಅಳ್ಕೋಕ್ಕಿಂತ ಯಪ್ಪ ನಾನು ದಾಸೋಹ ಮಾಡೋದು ಆಗಲ್ಲಪ್ಪ ಅಂತ ಒಬ್ಬ ಸಿದ್ಧಾರ್ಥ ಹೊರಗೆ ಅಳ್ಕೋಕ್ಕಿಂತ ಯಪ್ಪ ನನ್ನ ಸಿದ್ಧಾರ್ಥ ಒಳಗಲ್ಲ. ಅವನು ಹೊರಗೆ ಅಳ್ಕೋದು ಹಿಡಿದು ಕಳ್ಕೊಂತಾನೆ. ದಾಸೋಹ ಇಲ್ಲ, ನಂಗೆ ಮಾಡೋಕ್ಕೆ ಶಕ್ತಿ ಇಲ್ಲ, ನಾನು ಕಳ್ಕೊಂಡಿನಿ ಅಳ್ಕೋದು ಕುಂತಾನೆ. ಅಷ್ಟೊತ್ತಿಗೆ ಒಬ್ಬ ಮನುಷ್ಯ ಸಿದ್ಧಾರ್ಥ ಅಂತ ಬಂದಂತ ನಾವು ಬಿದೋರ್ಬೇಕಾ, ನಂಗೆ ಅರ್ಜೆಂಟ್ ಕೆಲಸ ಬಂದದ, ನಾನು ಪೆಂಡಲ್ ಹೊಡೆದೀನಿ, ಸಾಮಾನೆಲ್ಲ ತಂದೀನಿ, ಒಳಗೆ ಇಟ್ಟೀನಿ, ನನಗೆ ಅರ್ಜೆಂಟ್ ಕೆಲಸ ಬಂದಾಗ ಹೋಗ್ಬೇಕು ಬಿದೋರ್ಕೆ. ನನ್ನ ಹೆಸರು ಸಿದ್ದಪ್ಪ, ಅದಕ್ಕೆ ಯಾರಿಗಾರೆ ಅದನ್ನ ಹೆಸರು ಹೇಳ್ತೀನಿ ಅಂತ ನಾನು ಸಿದ್ಧಾರ್ಥ ಮಾಡ್ಕೊಳ್ತಾರೆ. ಆ ಗಿಡ ಕಳ್ಕೊಂತ ನೋಡು, ಅವನ ಹೆಸರು ಸಿದ್ದಪ್ಪ. ಅದು ಅವ್ರು ಕರ್ಕೊಂಡು ಅವನಿಗೆ ಬರೀ ನಾನು ಅರ್ಜೆಂಟ್ ಕೆಲಸ ಬಂದಾಗ ನಾವು ಬಿದಕ್ಕೆ ಹೋಗ್ಬೇಕು, ಅದಕ್ಕೆ ನನಗೆ ಮಾಡೋಕ್ಕಾಗಲ್ಲ, ಬರೀ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಯ್ದು ಬಂದು ಮಂಟಪ ಅದ, ಊಟ ಕುಂಡ್ರಾಕದ, ಅಡಿಗೆ ಮನೆ ಅದ, ಕಟ್ಟಿ ಕೊಡೋದು ಒಟ್ಟದವ, ಅಕ್ಕಿ ಬ್ಯಾಳಿ ಬೆಲ್ಲ ಗೋಧಿ ಎಲ್ಲ ಅದಾವ. ಅವ್ನು ಬಂದು ಏನಪ್ಪ ಅಂತ ಕರ್ಕೊಂಡು ಹೋಗಿ ಇಲ್ಲಿ ಕಟ್ಟಿಗೆ ಅದ ನೋಡ್ರಿ, ಇಲ್ಲಿ ಬೆಲ್ಲ ಅದ, ಇಲ್ಲಿ ಅಕ್ಕಿ ಅದ, ಇದು ಮಂಟಪ ಅದ ನೋಡ್ರಿ ತಿಳ್ಕೊಂಡು ಹೇಳಿ ಇದೆಲ್ಲ ಸಂಭಾಷಣೆ ಮಾಡ್ಕೊಂಡು ಅರ್ಜೆಂಟ್ ಕೆಲಸ ಅಂದಿಲ್ಲ. ಅವ ತೋರಿಸ್ಬೇಕಂತ ಆ ಸಾಮಾನು ನೋಡೋದಾಗ ಆ ಮನುಷ್ಯ ಹೊರಗೆ ಬಂದ. ಅವ್ನು ನೋಡಿದ ಎಲ್ಲ ಅದ ಹೇಳಬೇಕಂತಾನೆ ಆ ಮನುಷ್ಯನೇ ಎಲ್ಲಿಯ ಮನುಷ್ಯ ಕಾಣಬಲ್ಲ. ಸಿದ್ಧಾರ್ಥರಿಗೆ ಹೋಗಿ ಹೇಳ್ತಾರೆಯಪ್ಪ, ಆ ಮನುಷ್ಯನ ಕಳಿಸಿ, ಆ ಮನುಷ್ಯ ಇದೆಲ್ಲ ತೋರಿಸದ ಹೊಳ್ಳಿ ನೋಡ್ಕೊಂಡು ಇಲ್ಲೇ ಇರೋ ಏನು ಹೋದ್ರಿ ಅದು ಸಿದ್ಧಾರ್ಥ ನಕ್ಕ ಬರ್ತಾರೆ. ಅಪ್ಪ ನಿನ್ನ ಇಚ್ಛೆ ಅದಲ್ಲ, ನಿನ್ನ ಮನಸ್ಸು ಅದಲ್ಲ, ರೊಕ್ಕ ಹೋಗ್ಲಿಕ್ಕೆ ಮನಸ್ಸು ಬಂದು ಕಣ್ಣ ನಿಂತು ಅಳಕತ್ತಿದೆಯಲ್ಲ, ಅದಕ್ಕೆ ಗುರುನಾಥ ನೀನು ಕಲ್ಯಾಣ ಮಾಡೋದು ಹೋಗು ಅಂತ ಹೇಳಿ ದಾಸೋಹ ನಡೆಸಿದ. ಅದಕ್ಕೆ ಹೇಳ್ತೀನಿ, ಮನಸ್ಸಿನಂತೆ ರೊಕ್ಕ ಇರ್ತದ, ಮನಸ್ಸು ಇರಂಗಿಲ್ಲ. ಭಾಳ ಮನಸ್ಸು ಇರ್ತದ, ರೊಕ್ಕ ರೊಕ್ಕದ ಗೊತ್ತಿಲ್ಲ, ಮನಸ್ಸಿರಬೇಕು. ಮನಸ್ಸಿರಂತೆ ಮಾದೇವ ಅಂತ ಹೇಳಿದ್ರೆ ಮನಸ್ಸಿರಬೇಕು. ಮನಸ್ಸು ಇತ್ತು ಅಂತಂದ್ರೆ ಹೆಂಗರಿ ಮಾಡ್ತಾರೆ. ಪರಮಾತ್ಮ ಸಹಾಯ ಮಾಡ್ತಾರಲ್ಲ, ಸಹಾಯ ಮಾಡ್ತಾರೆ. ನಾನು ಸೊಲ್ಲಾಪುರಕ್ಕೆ ಏನು ಮನೆ ಬಿಡ್ತಾನೆ 1971-72 ಇಸ್ವಿಲಿ ಸೊಲ್ಲಾಪುರಕ್ಕೆ ಇದ್ದೀನಿ. ನಾವು ಹುಟ್ಟಿದ್ದೆ ಸೋಲಾಪುರದಾಗ. ಸೋಲಾಪುರದಿಂದ ಕಾಲಕ್ಕೆ ಅಲ್ಲೊಬ್ಬ ಸಾವುಕಾರ ಬಂದಿಲ್ಲ, ಕರಿಕೇರಿ ಸಾವುಕಾರಿಲ್ಲ. ಸಿದ್ದರಾಮಯ್ಯ ಗುಡಿ ಅಂತ ಹೋಗಿ ಕುಂತಿದ್ದೇನೆ. ಅವ್ನು ಬಂದಿದ್ದ, ಅವನು ಪರಿಚಯ ಆದ ನನಗೆ. ಆಮೇಲೆ ನಾನು ಸ್ವಾಮಿ ಆದಮೇಲೆ ಅವ ಏನು ಅಂತ ಕೇಳಿದ್ರೆ ಸೊಲ್ಲಾಪುರಕ್ಕೆ ಮಾಲ್ ಖರೀದಿ ಮಾಡಕ್ಕೆ ಬಂದಾನ. ರೊಕ್ಕ ತಗೊಂಡು ಮಾಲ್ ಖರೀದಿ ಮಾಡಕ್ಕೆ ಬಂದಾನ. ಸಿದ್ದರಾಮಯ್ಯ ನೋಡ್ಬೇಕು ನಮಸ್ಕಾರ ಬಂದು ಕಾಲ್ಕೊಂಡು ಬಂದು ಹೇಳ್ಬೇಕು. ಬಂದಿದ್ದ ಕಾಲಕ್ಕೆ ವರದಕ್ಷಿಣೆ ಕೊಡ್ತೇವಲ್ಲ, ಪಾಪ ಅವ್ರಿಗೆ ಆಗಿಲ್ಲ. ಹೊಲ ಅವ್ರು ರೊಕ್ಕ ಕೊಟ್ಟಾಕೊಂಡು ತಾಳಿ ಕಟ್ಟಾಗಿಲ್ಲ. ರೊಕ್ಕ ಕೊಡೋ ತಾಳಿ ಕಟ್ತೀವಿ ಅಂತ ಅವ್ನು ಹೇಳ. ಇವ ಮಾಲ್ ಖರೀದಿ ಮಾಡಕ್ಕೆ ಅಂಗಡಿಗೆ ಹೋದವನು. ಗುಡಿ ನಮಸ್ಕಾರ ಮಾಡಿ ಪ್ರಯೋಜನ ಮಾಡೋದು ಕಚ್ಚಾಡಕತ್ತವು. ಒಂದು ಕಚ್ಚಾಡ ದೈವ ಹೇಳ್ತಾವ ಮಾಡಿ ಕುಂತು ಹೇಳಕತ್ತಾನ. ಏನು ಆಗಿ ಕಾಲಕ್ಕೆ 34,000 ರೂಪಾಯಿ ಏನು ಇರಬೇಕು. ಅವ ಕೂಡ ನಾ ಹೇಳ್ತೀನಿ ಮಾಡ್ಕೊಂಡಿಲ್ಲ ಅಂದ. ಅವ ಮಾಡಬೇಡಪ್ಪ, ನಮ್ಮ ಮನೆಯಾಗಿಲ್ಲ ಮುಂದೆ ಕುಂತೇವೆ ಅಂತ ಅವ್ರು ಹೆಣ್ಣು ಕೇಳಿರ್ತಾರ. ಅವ ಏನು ದಿನ ಕೊಡ್ತಾರ. ಇವ ನೋಡಕ್ಕೆ ಹೋಗಿದ್ಮೇಲೆ ವಿಷಯ 30,000 ಅಮೌಂಟ್ ಮಾಡ್ತಾರೆ ಮುಡಿ ಮಾಡ್ಕೊಂಡು ಒಟ್ಟ ಹೋದ. ಹಾಗೆ ಹೊರಗೆ ಸಾಲಿಗೆ ಬಂದಿದ್ದ ಮನುಷ್ಯ ಹೆಂಗದ ನೋಡಿ. ಬರೋರ ದುಃಖವನ್ನು ಕಂಡ ಈಕೆ ಅಂತಾರೆ ಶರಣರು ಮಹಾತ್ಮರು ಯಾರಿಗೆ ಅಂತಾರೆ? ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡಕ್ಕೆ ಪ್ರಯತ್ನ ಮಾಡೋರಿಗೆ ಶರಣರು ಪುಣ್ಯಾತ್ಮರು ಇವ್ರಿಗೆ ಅಂತಾರೆ. ಅದಕ್ಕೆ ಲಕ್ಷ್ಯ ಕೇಳಿ, ಪುಣ್ಯ ದುಡ್ಡಿಗೆ ಯಾವುದೇ ಸಾಮಾನ್ಯ
ಹೆಂಗೆ ಸಿಗಂಗಿಲ್ಲ ಹಾಗೆ ಪುಣ್ಯ ಇದ್ದೆ ಏನು ಪ್ರಪಂಚದ ಸಿಗಂಗಿಲ್ಲ. ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು ಎಲ್ಲ ಸಿಗಬೇಕು ಅಂದ್ರೆ ಪುಣ್ಯ ಇದ್ದೇ ಸಿಗ್ತದೆ. ಪುಣ್ಯಾತ್ಮರೇ ಯಾರು ಪುಣ್ಯ ಮಾಡಿಲ್ಲ ಏನು ಸಿಗುದಿಲ್ಲ. ಅದಕ್ಕೆ ಅಂತಾರೆ ಪುಣ್ಯವನ್ನೇ ಮಾಡಿ ನಿಜಸ್ಪಷ್ಟ ಏನು ಮೊದಲು ಪುಣ್ಯ. ಬಿತ್ತಲಾದ್ರೆ ಬೆಳೆ ಕೇವಲ ಮೂರ್ಖತನ ಹೆಂಗೋ ಹಂಗೆ ಪುಣ್ಯ ಮಾಡಲಾದ್ರೆ ಒಳ್ಳೆ ಹೆಂಡತಿ, ಒಳ್ಳೆ ಗಂಡ, ಒಳ್ಳೆ ಮಕ್ಕಳು ಸಿಗಲು ಕೂಡ ಬೆಲೆ ಇಲ್ಲ. ಅದಕ್ಕೆ ಬಿತ್ತಬೇಕು, ಬೆಳೆ ಕೇಳಬೇಕು, ಪುಣ್ಯ ಮಾಡಬೇಕು. ಒಳ್ಳೆ ಮಗ, ಒಳ್ಳೆ ಗಂಡ, ಒಳ್ಳೆ ಎಲ್ಲ ಕೇಳಬೇಕು. ಅದರ ಬಿಟ್ಟು ನಾವು ಕೇಳೋದು ಎಂದು ಸಿಗಲಿಲ್ಲ. ನಮ್ಮೆಲ್ಲ ಅನುಭವ ಏನು ಬಿತ್ತಿ ಅದೇ ಬೆಳಿಬೇಕು ಅಂದ್ರೆ ಅದಕ್ಕೆ ಮಹಾನ್ ಭಾವ ಎಲ್ಲರ ಮತ್ತೆ ಮೊದಲು ಪುಣ್ಯ ಮಾಡಿ. ನೀವು ಮಲಗುವಾಗ ನಾನು ಹೇಳ್ತೀನಿ ಎಲ್ಲ ಮಾಡಿ ಮಲಗ್ತೀವಿ ಎಷ್ಟೊತ್ತಿಗೆ ಮಗುತ್ತೇವೆ ರಾತ್ರಿ ಅಂತ ಹೇಳ್ತಾರೆ. ಮಗುತ್ತೇವೆ ಹೆಂಗೆ ಮಗುತ್ತೇವೆ ಮಕ್ಕೋತೇವೆ ಮಕ್ಕಳುವಾಗ ಹಂಗೆ ಮಲಗುವ. ಹಾಂ, ಎರಡು ಕೆಲಸ ಇರ್ತಾವೆ. ಏನು ಹೇಳುವಾಗ ಮಲಗುವ ನೆನಪಿಡಿದ ಮಲಗುವಾಗ ಮೊದಲ ನಿಮ್ಮ ಮನೆ ದೇವರು ಗುರುಗಳ ನೆನೆಸಿ ಎರಡನೇದೇನು ಇವತ್ತು ನನ್ನ ಕೈಯಿಂದ ಏನು ಪುಣ್ಯ ಮಾಡೀನಿ ಅಂತ ಪುಣ್ಯಕ್ಕೆ ದೊಡ್ಡ ಸಾಂಗಿಲ್ಲ. ಪುಣ್ಯನೇ ₹1 ಪುಣ್ಯನೇ ಅದ, ₹1,00,000 ಪುಣ್ಯನೇ ಅದ. ನನ್ನ ಕೈಯಿಂದ ಪುಣ್ಯ ಆಗ್ಯದ ವಿಚಾರ ಮಾಡಿ ಮಾಡೋದು. ಪುಣ್ಯ ಆಗಿಲ್ಲ ಅಂದ್ರೆ ₹1 ಕಲಿದ್ರಿ ಹೆಣ್ಮಕ್ಳು ಒಂದು ಮದುವೆ ಜವಾಬ್ದಾರಿ ಹಂಗೇನು ಪುಣ್ಯ ಮಾಡಬಾರ್ದು. ಇದು ನೆನಪಿಡೋದು ಮನುಷ್ಯ. ಇದೇ ನಿಮಗೆ ಬರ್ತದೆ, ಇದೇ ನಿಮಗೆ ಬರ್ತದೆ ಮಾಡಬೇಕು. ಯಾಕಂದ್ರೆ ಸಾಧ್ಯ ಅಲ್ಲ. ಇನ್ನೊಂದು ಈ ಕೆಲಸ ಏನು ಅದೊಂದು ಇದು ಪರಮಾತ್ಮ ನೆನೆಸ. ನೀವು ನಿದ್ದೆ ಎಲ್ಲಿರ್ತೀರಿ? ನಿದ್ದೆ ಎಲ್ಲಿರ್ತೀರಿ? ನಿದ್ದೆಗೆ ಇರ್ತೀವಿ ಇಲ್ಲ ಇಲ್ಲ ಮನೆ ಹತ್ಕೊಂಡಿದ್ದೀವಿ. ನಿದ್ದೆಗೆ ಇರ್ತೀರಿ ಎಲ್ಲಿರ್ತೀರಿ? ಭಾಳ ಗಡನಾಗಿ ಕೆಲಸ ಬೆಡ್ರೂಮ್ ಜನ ಇರ್ತೀರಿ ಬರ್ತದೆ. ಮತ್ತು ಬೆಡ್ರೂಮ್ ಜನ ಇರ್ತೀರಿ, ಬೆಡ್ರೂಮ್ ಅಳ್ಕೊತಿರ್ತೀರಿ. ಬೆಡ್ರೂಮ್ನಾಗ ನೀವು ದಿನ ಅನ್ಕೋತೀರಿ. ಯಾರಿಗೆ ನಿದ್ಯಾಗ ದುಃಖ ಆಗಿದೆ ಕೇಳಿದ್ರಿ? ಏನು ಸ್ವಾಮಿ ಕೊಡಿ ಭಾಳ ತ್ರಾಸ ಆಯ್ತು ನಮ್ಮ ನಿದ್ದೆ ಅಂತ ಯಾರಾದ ನಿದ್ದೆ ಹೇಗಿರ್ತೀರಿ? ಎದ್ದು ಮತ್ತು ಹಗಲು ಇರ್ತೀರಲ್ಲ ಅರಮ ಕಾರಣ ಇಲ್ಲ. ನಿದ್ದೆ ಕಾರಣ ನಿದ್ಯಾಗ ನಾವು ಕೊಲೆಗಿರಂಗಿಲ್ಲ. ಎಲ್ಲಿರ್ತೀವಿ? ಪರಮಾತ್ಮನ ಜೊತೆಗೆ ಇರ್ತೀವಿ. ನಿದ್ದೆ ಎಲ್ಲಿರ್ತೀವಿ? ಅದಕ್ಕೆ ನಾವು ಮರುವಾಗ ಈ ಪರಮಾತ್ಮ ಇವತ್ತು ಏನೇನು ಪಾಪ ಮಾಡಿದಪ್ಪ ನಾನು ಕ್ಷಮ ಮಾಡಪ್ಪ, ಕ್ಷಮ ಮಾಡ್ಕೊಂಡು ಹುಡುಗರು ಆಡಿಕೆ ಧೂಳು ಮಾಡ್ಕೊಂಡು ಬಂದು ಅಂದ್ರೆ ಉಳಿಯಾಗ ನಿಮ್ಮ ಪಳ್ಳಿ ಬಿದ್ದೋದ್ರೆ ಅನ್ನೋದಾಕಿದ್ರೆ ಕುಸ್ಕೊಂಡು ಮಲಗಿರ್ಬೋದು. ಮಸ್ತ್ ನಿದ್ದೆ ಮಾಡ್ತಾರೆ. ತಾಯಿ ಉಳಿಯಾಗ ಬಿದ್ದೋದ್ರೆ ಎಲ್ಲ ತ್ರಾಸ ಮರ್ತು ಹೆಂಗೆ ನಿದ್ದೆ ಮಾಡ್ತಾರೆ. ಹಂಗೆ ಪಾಪ ಮಾಡೋದನ್ನೇ ಆಗಲಿ, ನುಕ್ಸಾನ ಮಾಡೋದನ್ನೇ ಆಗಲಿ, ಜಗಳ ನಿದ್ದೆ ಭಾಳ ಅಂದರೆ ಹೆಂಗಿರ್ತಾರ ಕೂಸು ತಾಯಿ ಉಳಿಯಾಗ ಬಿದ್ದರೆ ನೀವು ಪರಮಾತ್ಮ ಅಂತ ಸಿಗ್ತೀರಿ ನಿದ್ದೆ. ಅದಕ್ಕೆ ನಿದ್ದೆ ಹೋಗ್ತಾ ಪರಮಾತ್ಮ ಕೇಳ್ಕೋಬೇಕು. ಈ ಪರಮಾತ್ಮ ನಾನು ಏನೇನೋ ಮಾಡಿರ್ಬೇಕು ಪಾಪ ನನ್ನ ಕ್ಷಮ ಮಾಡ್ಕೋಬೇಕು. ಆಡಬಾರ್ದು ಆಡಿರ್ಬೇಕು, ಮಾಡಬಾರ್ದು ಮಾಡಿರ್ಬೇಕು, ನೋಡಿರ್ಬೇಕು, ಕ್ಷಮ ಮಾಡುವಂಥ ಶಿಷ್ಯ ಅಂತ ತಿಳ್ಕೊಳ್ಳಿ. ನಿಮ್ಮ ನಿದ್ದೆ ಪರಮಾತ್ಮನ ಸಮಾಧಿ. ಸಮಾಧಿ ನಿದ್ದೆಗಿದ್ದಂಗೆ ಇರ್ತಾರೆ. ಸಮಾಧಿ ಎಲ್ಲ ಮಾತ್ರ ಅಲ್ಲೇ ಇರ್ತಾರ. ನಾವು ನಿಜವಾಗ ಪರಮಾತ್ಮ ಜೊತೆಗೆ ಇರ್ತೇವೆ. ಎದ್ದು ಕೂಡಾಗ ಹಂಗೆ ಓಡಬೇಡಿ, ಎದ್ದು ಹಸಿ ಹಾಕೊಂಡ್ರಿ. ಪರಮಾತ್ಮ ನಾನು ಬಿಟ್ಟು ಹೋಗ್ತೀನಿ ಹೊರಗೆ. ನನ್ನ ಕೈಗೂ ಪಾಪ ಆಗುವಂಥ ನನ್ನ ರಕ್ಷಣೆ, ನನ್ನ ಬೆನ್ನಿಂದ ಗುರುನಾಥ, ನನ್ನ ಬೆನ್ನಿಂದ ನನ್ನ ರಕ್ಷಣೆ ಮಾಡ್ಕೊಳ್ಬೇಕು ಇಟ್ಟು ಹೇಳಿ. ಪುಣ್ಯ ಕೆಲಸದಲ್ಲಿ ಏನು ಭಾಳ ಮಾಡೋದು ಗೊತ್ತಿಲ್ಲ. ಮಲಗುವಾಗ
ಮನುಷ್ಯನಿಗೋಲಿ ನಾ ಮಾಡಿದ ಕ್ಷಮಾ ಪಡ ಪರಮಾತ್ಮ ಅಂತ ಮನುಷ್ಯನಿಗೋಲಿ ಏಕವಾಗಿ ನಾನು ಕೈ ಇತ್ತು ತಾಳ್ಬಾರ್ದು ಪರಮಾತ್ಮ ನನ್ನ ಮೇಲೆ ಎಚ್ಚರಿದೆ ಅಂತ ಹೇಳಿ ಸುಖವಾಗಿ ನಿದ್ದೆ ಮಾಡಿ ಪುಣ್ಯಕ್ಕಿಂತ ಪುಣ್ಯ ಪರಮಾತ್ಮ. ಅದಕ್ಕೆ ನೀವೆಲ್ಲರೂ ಕೂಡ ನಾವು ಮಾಡೋದಾದ ಕ್ಷಮಾ ಮಾಡಬೇಕು. ಮಲಗುವಾಗ ನನ್ನ ತಪ್ಪಾಗ್ಯದ ನಾನು ಕ್ಷಮಾ ಮಾಡಬಾರ್ದು, ಪರಮಾತ್ಮ ಕ್ಷಮಾ ಮಾಡಿ. ನಿಮ್ಗೆ ಗೊತ್ತಿರಬೇಕು, ಜಗತ್ತಿನೊಳಗೆ ಫಾಶಿ ಶಿಕ್ಷೆ ಆಯಿತು ಅಂದರೆ ಕ್ಷಮೆ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ಒಬ್ಬ ರಾಷ್ಟ್ರಪತಿ ಬೇಕು. ನಿಮ್ಮ ಕಾನೂನು ಗೊತ್ತಿರಬೇಕು. ಸುಪ್ರೀಂ ಕೋರ್ಟ್ ಅವನಿಗೆ ಫಾಶಿ ಶಿಕ್ಷೆ ಕೊಟ್ಟರು, ಒಂದು ವೇಳೆ ರಾಷ್ಟ್ರಪತಿ ಕ್ಷಮಾದಾನ ಮಾಡಿದ ಅಂದ್ರೆ ಫಾಶಿಗೆ ವಾಪಸ್ ಆಗ್ತಾರೆ. ಅದು ಭಾರತದಾಗ ಇಬ್ಬರಿಗೆ ಆಗಿದೆ, ಲಕ್ಷದಿಂದ ಇಬ್ಬರಿಗೆ, ಹೆಚ್ಚು ಮಂದಿಗೆ ಆಗಿಲ್ಲ. ಅವರು ನೇಮಿಯೊಳಗಿರ್ತಕ್ಕಂಥ ಮನುಷ್ಯರಿಗೆ ಆಗ್ಯದ, ಮತ್ತೊಬ್ಬರಿಗೆ ಇಬ್ಬರಿಗೆ ಆಗ್ಯದ. ನೆನಪು ಮಾತಿದ್ದೀನಿ ಅಂತ ಹೇಳ್ತೀನಿ. ತಪ್ಪು ಮಾಡಿದ ಅವನು ಹೆಂಡತಿ ಕೊಡ್ದಿದ್ದ ನೇಮಿಯ, ಅದಕ್ಕೆ ಕೋರ್ಟಿಗೆ ಹೋದ ಸುಪ್ರೀಂ ಕೋರ್ಟ್ ಫಾಶಿ ಹೇಳ್ತು. ಅವನು ಮೊರೆ ಹೋದ ರಾಷ್ಟ್ರಪತಿಗೆ, ನಾನು ದೇಶ ಸೇವೆಯನ್ನು ಮಾಡೀನಿ, 30 ವರ್ಷ ಸೇವೆ ಮಾಡೀನಿ, ನಾನು ಸೇವೆಗಾಗಿ ನಂದೇನೋ ಶಿಕ್ಷಣ ನಾನು ಮಾಡಬಾರ್ದನ್ನು ಮಾಡೀನಿ, ನಾನು ಕ್ಷಮೆ ಮಾಡಿದೆ ಎಂದು ರಾಷ್ಟ್ರಪತಿ ಬಾಬು ಪ್ರಸಾದ್ ರಾಜೇಂದ್ರ ಪ್ರಸಾದ್ ಕ್ಷಮಾ ಮಾಡಿ. ನಿಮಗೂ ಪರಮಾತ್ಮ ಕ್ಷಮಾ ಮಾಡಿ. ನನ್ನೊಂದು ಅರಂಗಿಲ್ಲ, ಒಂದು ಪರಮಾತ್ಮ ನಂದೇನೋ ತಪ್ಪಾಗಿದೆ, ಈ ತಪ್ಪಾಪ ನಾನು ಮಾಡಂಗಿಲ್ಲ, ನನ್ನ ಕ್ಷಮೆ ಮಾಡೋದು ಕೇಳಿ ಹೇಳಿ ನೀವು ಮಾಡಬೇಕಪ್ಪ ಪರಮಾತ್ಮ ಕ್ಷಮೆ ಮಾಡಿ. ಹೇಳುವಾಗ ಮತ್ತೆ ಹೇಳಿ ಪರಮಾತ್ಮ ನಾನು ಪಾಪ ಮಾಡತಕ್ಕಂಥದ್ದು ಮಾಡಲಾಗದು ಚಿತ್ತು ಪರಮಾತ್ಮ ಹಿಡ್ಕೊಂಡು ಬರ್ತೀನಿ. ಶಾಸ್ತ್ರ ಬಹಳ ಚಂದ ಹೇಳ್ತದೆ. ಅದಕ್ಕೇನೆ ಇವತ್ತು ನನ್ನ ಕೈಯಲ್ಲಿ ಕಟ್ಟ ಆಗಬಾರ್ದು, ದಾನ ಆಗಬೇಕು, ಧರ್ಮ ಆಗಬೇಕು, ಪುಣ್ಯ ಆಗಬೇಕು, ಮಹಾತ್ಮರ ಸೇವಾ ಆಗಬೇಕು ಅಂಥದ್ದು ಸದ್ಬುದ್ಧಿ ಪರಮಾತ್ಮ ನಾನು ಕೊಡುವಂತೆ ಕೇಳ್ಕೊಂಡು ಹೇಳ್ರಿ. ಇಟ್ಟು ನೆನೆಸಿದ್ರೆ ಪರಮಾತ್ಮ ಎಂದು ಕೈ ಬಿಡಂಗಿಲ್ಲ. ನಾವು ಮರಿತೇವಿ, ಮಲುವಾಗ ಮರಿತೇವಿ, ಹೇಳುವಾಗ ಮರಿತೇವಿ. ಯಾವ ಮನುಷ್ಯ ನೆನಪಿಲ್ಲ, ಹಿಂದೆ ಓದೋದು ನೆನಪಿಲ್ಲ ಅಂದ್ರೆ ಪರೀಕ್ಷೆ ಹೆಂಗೆ ಪಾಸ್ ಆಗ್ತಾನೆ? ಹಿಂದೆ ಒಂದು ನೆನಪಿದ್ರೆ ಪಾಸ್ ಆಗ್ತಾನೆ. ಹಿಂದೆ ಹೋಯ್ತು ಮುಂದೆ ನೆನಪಿಲ್ಲ ಅಂದ್ರೆ ನಾವು ಫೇಲ್ ಆಗ್ತಾನೆ, ಎಂದೂ ಪಾಸ್ ಆಗಿಲ್ಲ. ಹಾಗೆ ನಮ್ಮ ಜೀವನ ಎಂದೂ ಉದ್ದಾರಣೆ ಪುಣ್ಯ ಆಗ್ತಾರೆ. ಪಾಪ ಆಗಬಾರ್ದು, ಆಗಲ್ಲ. ಪಾಪ ಮಾಡೋದು ಜಗತ್ತಿನ ಯಾರು ಎಲ್ಲರಿಗೂ ಪಾಪ ಆಗ್ತದೆ. ಆದರೆ ಅವರು ಕ್ಷಮಾ ಕೇಳ್ತಾರೆ, ಮುಂದೆ ಮಾಡಂಗಿಲ್ಲ. ಅವರು ಅಲ್ಲೇ ಕೂಡ ಪಾಪ ಮಾಡೋದು, ಜಗತ್ತಿಗೆ ಎಲ್ಲರೂ ಪಾಪ ಮಾಡೋರು ಇರ್ತಾರೆ. ಪಾಪ ಆಗಲೇ ಆ ಪಾಪ ಮುಂದೆ ಮಾಡಂಗಿಲ್ಲ. ನೀವು ಕ್ಷಮಾ ಕೇಳೋದು ಭಗವಂತ ಕರುಣಾ ಕರೋದು ಪುಣ್ಯ ಆಗ್ತಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಪರಮಾತ್ಮ ನೀವೆಲ್ಲರೂ ಕೊಡ್ತಾರೆ. ಇದೇ ದಾನ ಮಾಡೋಕ್ಕಂತಲ್ಲ, ನಿಮ್ಮ ಶಕ್ತಿ, ನಿಮ್ಮ ಬುದ್ಧಿ, ನಿಮ್ಮ ಧೈರ್ಯ, ನಿಮ್ಮ ಕಾಲ ಇವೆಲ್ಲ ದಾನ ಮಾಡ್ತಾರೆ. ಮಂದಿ ಕೆಲಸ ಮಾಡಿ, ಮಂದಿ ಸೇವಾ ಮಾಡಿ, ಅದು ದಾನ ಮಾಡಿ. ದುಡ್ಡು ಕೊಡ್ರಿ, ಗಾಳಿ ಪರಮಾತ್ಮ ಸ್ನಾನ ಮಾಡಿ, ಕಣ್ಣಿನಿಂದ ದೇವರನ್ನು ಗುರುಗಳನ್ನು ನೋಡಿ. ಪುಣ್ಯ ಗಳಿಸಲು ರೊಕ್ಕನೇ ಬೇಕಂತಿಲ್ಲ. ಕಣ್ಣಿನಿಂದ ಪುಣ್ಯ ಗಳಿಸ್ಬೋದು, ಬಾಯಿಯಿಂದ ಗಳಿಸ್ಬೋದು, ಕಿವಿಯಿಂದ ಗಳಿಸ್ಬೋದು, ಕಾಲಿನಿಂದ ಗಳಿಸ್ಬೋದು, ಕೈಯಿಂದ ಗಳಿಸ್ಬೋದು. ರೊಕ್ಕ ಅಂತ